ಹಲೋ ಎಲ್ಲರಿಗೂ ಡಿವೈನ್ ಗಾಡೆಸ್ ಅವರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಈ ಸಮಯದಲ್ಲಿ ನಮ್ಮ ಜೀವನಕ್ಕೆ ನಾವು ಏನನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ, ನಮ್ಮ ಎನರ್ಜಿ ಯಾವ ಡೈರೆಕ್ಷನ್ಗೆ ಅಲೈನ್ ಆಗ್ತಾ ಇದೆ, ಏನು ನಮ್ಮ ಜೀವನಕ್ಕೆ ಎಂಟರ್ ಆಗೋದಕ್ಕೆ ಸಿದ್ಧ ಆಗಿದೆ ಅಥವಾ ಸಿದ್ಧ ಆಗ್ತಾ ಇದೆ, ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಹೈಯರ್ ಕೌನ್ಸಿಲ್ ಅಥವಾ ನಮ್ಮ ಸ್ಪಿರಿಟ್ ರೆಲ್ಮಿಂದ ನಮಗೆ ಈ ಸಮಯದಲ್ಲಿ ಬರ್ತಾ ಇರುವಂಥ ಈ ಗೈಡೆನ್ಸ್ ಬಂದು ಈ ಮ್ಯಾನಿಫೆಸ್ಟೇಷನನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ಹೇಗೆ ಪ್ರಿಪೇರ್ ಆಗಬೇಕು, ಹಾಗೆ ಯಾವ ಮ್ಯಾನಿಫೆಸ್ಟೇಷನ್ನು ನಮ್ಮ ಜೀವನಕ್ಕೆ ಬರ್ತಾ ಇದೆ. ಆಲ್ರೈಟ್, ಸೊ ಅದು ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಸೊ ಇವತ್ತಿನ ಟ್ಯಾರೋ ರೀಡಿಂಗಿಗೆ ಎಂಟರ್ ಆಗೋದಕ್ಕೆ ಮುಂಚೆ ಕ್ವಿಕ್ಕಾಗಿ ಎಲ್ಲರಿಗೂ ಅನ್ವಯಿಸೋ ಅಂಥ ಒಂದು ಎನರ್ಜಿ ಅಪ್ಡೇಟ್ ಬಂದು ಇವತ್ತಿಂದ ಮಾಘ ಗುಪ್ತ ನವರಾತ್ರಿ ಶುರು ಆಗ್ತಾ ಇದೆ. ಜನವರಿ 30ನೇ ತಾರೀಕಿಂದ ಫೆಬ್ರವರಿ 7ನೇ ತಾರೀಕು ತನಕ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬಂದು ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಡೀಟೇಲ್ ಆಗಿ ಮಾತಾಡ್ತೀನಿ ಮಾಘ ನವರಾತ್ರಿ ಬಗ್ಗೆ. ಬಟ್ ಜನರಲ್ ಆಗಿ ಈ ಪರ್ಟಿಕ್ಯುಲರ್ ಮಾಘ ನವರಾತ್ರಿ ಅಥವಾ ಈ ನವರಾತ್ರಿನ ಗುಪ್ತ ನವರಾತ್ರಿ ಅಂತ ಹೇಳ್ತಾರೆ. 9 ದಿನ ನಾವು ದೇವಿನ ಆರಾಧಿಸ್ತೀವಿ, ದೇವಿನ ಪೂಜಿಸ್ತೀವಿ, ದೇವಿ ಜೊತೆ ಕನೆಕ್ಟ್ ಆಗುವಂಥ ಪ್ರಾಕ್ಟೀಸಸ್ ಮಾಡ್ತೀವಿ. ಸೊ ಇನ್ನೂ ಡೀಟೇಲ್ಡ್ ಆಗಿರುವಂಥ ಇನ್ಫಾರ್ಮೇಷನು ಕೆಳಗಡೆ ಲಿಂಕ್ ಇದೆ, ಲಿಂಕ್ನ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ಅದು. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ನ ಅಂತಂದರೆ ಆ ಲಿಂಕ್ ಕ್ಲಿಕ್ ಮಾಡಿ, ಆ ಅಕೌಂಟ್ ಫಾಲೋ ಮಾಡಿ. ಯಾಕೆಂದರೆ ಅದು ಬಂದು ಈ ಪರ್ಟಿಕ್ಯುಲರ್ ಚಾನಲ್ನ ಸಿಸ್ಟರ್ ಪೇಜ್ ಅಥವಾ ಸಿಸ್ಟರ್ ಚಾನಲ್ ಅದು. ಯಾಕೆಂದರೆ ಈ ಥರ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ನು ಕ್ವಿಕ್ಕಾಗಿ ಕೊಡುವಂಥ ಇನ್ಫಾರ್ಮೇಷನ್ನ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಯಾಕೆಂದರೆ ಈ ವಿಡಿಯೋ ಮಾಡಬೇಕು ಅಂತ ಹೇಳಿ ನನಗೆ ರಾತ್ರಿ 10:00 ಮೆಸೇಜ್ ಬಂದಿದ್ದು, ಈ ಮೆಸೇಜ್ ಕೊಡಬೇಕು ಅಂತ ಹೇಳಿ ಕಲೆಕ್ಟಿವ್ಗೆ. ಸೊ ಹಾಗಾಗಿ ನಾನು 4 ಮಿನಿಟ್ಸ್ 5 ಮಿನಿಟ್ಸ್ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಗೋರಿದಮ್ ಎಫೆಕ್ಟ್ ಆಗುತ್ತೆ. 1-2 ವಿಡಿಯೋಗಳು ಸರಿಯಾಗಿ ತೋರ್ಸೋಕ್ಕೆ ಯೂಟ್ಯೂಬ್ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಎಲ್ಲ ವೀಡಿಯೋಸೂ ಡ್ರಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಬಂದು ಕ್ವಿಕ್ಕಾಗಿ ಕೊಡುವಂಥ ಮೆಸೇಜಸ್ಗಳು, ಎನರ್ಜಿ ಅಪ್ಡೇಟ್ಸ್ಗಳು ಆಫನ್ನಾಗಿ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟಿವ್ ಡೇ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಕೆಳಗಡೆ ಲಿಂಕ್ ಇದೆ, ಕ್ಲಿಕ್ ಮಾಡಿ ಗುಪ್ತ ನವರಾತ್ರಿ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ. ಆಲ್ರೈಟ್, ಸೊ ಇವತ್ತಿನ ರೀಡಿಂಗ್ನ ಶುರು ಮಾಡೋಣ. ರೈಟ್, ಆ್ಯಸ್ ಯೂಶಲಿ 2 ಆಪ್ಷನ್ಸ್ ಇದೆ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬಂದು ದ ಸನ್ ಕಾರ್ಡ್. ಸೊ ಈ ಕಾರ್ಡಲ್ಲಿ ಬೋತ್ ಸನ್ ಆ್ಯಂಡ್ ಮೂನ್ ಎರಡೂ ಇರೋ ಥರ ಇದೆ ಇದರಲ್ಲಿ. ಸೊ ದಿಸ್ ಇಸ್ ಸನ್ ನಂಬರ್ 53. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಬಂದು ವಿಂಡ್ ನಂಬರ್ 63. Okay. Alright, so group number 1 ನಿಮ್ಮ ಆಪ್ಷನ್ ದ ಸನ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ದ ವಿಂಡ್. ನಂಬರ್ 53, ನಂಬರ್ 63 ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಸನ್ ನಂಬರ್ 53 ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಕೇಳಿಸ್ದಂಥ ಮೊದಲನೇ ಪದ ಬಂದು ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಹೇಳಿ. ಸೊ ದಟ್ ಈಸ್ ಬ್ಯೂಟಿಫುಲ್. ಸೊ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಈ ಸಮಯದಲ್ಲಿ ನೀವು ಒಳ್ಳೆ ಹೆಲ್ತನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಒಳ್ಳೆ ಹೆಲ್ತನ್ನು ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಸಿಚುವೇಶನನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ವೆಲ್ತ್ ಬಗ್ಗೆ ಯೋಚನೆ ಮಾಡ್ತಿದ್ರೆ, ವೆಲ್ತ್ ಅಂದರೆ ಮನಿ, ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ, ಕೆಲಸ, ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್. ಸೊ ಈ ವಿಚಾರಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ನಿಮ್ಮ ಲೈಫಲ್ಲಿ ಅಂದರೆ ಆ ಡೈರೆಕ್ಷನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ನ, ಗ್ರೋತ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳಿ ಲೈಕ್ ಯೂನಿವರ್ಸ್ ಬಂದು ನಿಮ್ಮನ್ನ ಆ ಎನರ್ಜಿಗೆ ಅಲೈನ್ ಮಾಡ್ತಾ ಇರೋ ಥರ ಇದೆ. ಆ್ಯಂಡ್ ಹ್ಯಾಪಿನೆಸ್. ಸೊ ಬೇಸಿಕ್ಲಿ ವೆಲ್ತ್ ಚೆನ್ನಾಗಿದ್ದಾಗ ಬೈ ಡಿಫಾಲ್ಟ್ ಹ್ಯಾಪಿನೆಸ್ ಅನ್ನೋದು ತಾನೇ ಒಳಗಡೆಯಿಂದ ಬರೋದಕ್ಕೆ ಶುರು ಆಗುತ್ತೆ. ಸೊ ಬೇಸಿಕ್ಲಿ ಅ ಲಾಡ್ ಆಫ್ ಹ್ಯಾಪಿನೆಸ್, ಹೆಲ್ತ್ ಆ್ಯಂಡ್ ವೆಲ್ತ್ ನಿಮ್ಮ ಎನರ್ಜಿಯಲ್ಲಿ ಕನೆಕ್ಟ್ ಆದಾಗ ಬರ್ತಾ ಇರೋದು. ಹೌವೆವರ್ ನಾಟ್ ಅ ಪ್ರಾಬ್ಲಮ್, ಬಟ್ ಯೂನಿವರ್ಸ್ ಅಥವಾ ನಿಮ್ಮ ಹೈಯರ್ ಪವರ್ಸು ಅಥವಾ ಸ್ಪಿರಿಟ್ ಫ್ಯಾಮಿಲಿ ಏನು ಹೇಳ್ತಾ ಇರೋದು ಅಂತ ಅಂದರೆ ಆ ಹ್ಯಾಪಿನೆಸ್ಸು ನಿಮ್ಮ ಜೀವನಕ್ಕೆ ಬರೋದಕ್ಕೆ ಅಥವಾ ಹೆಲ್ತ್ ಅಥವಾ ವೆಲ್ತ್ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗೋದಕ್ಕೆ ಮುಂಚೆ ನಿಮ್ಮ ಒಳಗಡೆಯಿಂದ ಬರುವಂಥ ಆ ಇಂಟ್ರೆಸ್ಟ್ ಏನಿದೆ ಜೀವನದ ಬಗ್ಗೆ ಅಥವಾ ಕುತೂಹಲ ಏನಿದೆ, ಎಕ್ಸೈಟ್ಮೆಂಟ್ ಏನಿದೆ ಅದನ್ನು ಕಳ್ಕೊಳ್ದಿರ ಆ ದಿನ ಆ ಹ್ಯಾಪಿನೆಸ್ ಬಂದಾಗ, ನನ್ನ ಬಿಸ್ನೆಸ್ ಗ್ರೋ ಆದಾಗ ಅಥವಾ ನನ್ನ ಹೆಲ್ತ್ ಇಂಪ್ರೂವ್ ಆದಾಗ ಐ ವಿಲ್ ವೇಟ್ ಫಾರ್ ಮೈ ಹ್ಯಾಪಿನೆಸ್ ಆರ್ ಐ ವಿಲ್ ವೇಟ್ ನಾನು ಖುಷಿಯಾಗಿರೋದಕ್ಕೆ ಆರ್ ಐ ವಿಲ್ ವೇಟ್ ನಾನು ಜೀವನ ಮಾಡೋದಕ್ಕೆ ಅಂತ ಹೇಳಿ ಈ ಬೋರ್ಡಮ್ಮು
ಇಂಪೇಷಂಟ್, ರೆಸ್ಟ್ಲೆಸ್ ಎನರ್ಜಿನಲ್ಲಿದ್ದಾಗ ನಿಮ್ಮನ್ನು ಈ ಹೈಯರ್ ವೈಬ್ರೇಷನಿಗೆ ನಿಮ್ಮನ್ನು ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಫೈಂಡ್ ಆ್ಯಂಡ್ ಕ್ರಿಯೇಟ್ ಹ್ಯಾಪಿನೆಸ್ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇರೋದು. ದಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯದಲ್ಲಿ ನಾವು ಈಗಿರೋ ಅಂಥ ಕರೆಂಟ್ ಸಿಚುವೇಶನಲ್ಲಿ ಸಿಲ್ವರ್ ಲೈನಿಂಗ್ನ ಹುಡ್ಕೋದು, ಹೇಗೆ ಆ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋದು, ಅಥವಾ ಹ್ಯಾಪಿಯಾಗಿರೋ ಅಂಥದ್ದು ಅಥವಾ ಸಮಾಧಾನ ಮಾಡ್ಕೊಳ್ಳೋ ಅಂಥ ಇನ್ಸಿಡೆಂಟ್ಸ್ನ ಅಥವಾ ಸಿಚುವೇಶನನ್ನು ನಾವು ಹೇಗೆ ಗುರುತಿಸೋದು ಅನ್ನೋದ್ರ ಬಗ್ಗೆ ಪ್ರತಿದಿನ ಆಲೋಚನೆ ಮಾಡೋದು, ಅದ್ರ ಬಗ್ಗೆ ಅಲೈನ್ ಆಗೋದು ತುಂಬ ಇಂಪಾರ್ಟೆಂಟ್ ಈ ಸಮಯದಲ್ಲಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಿಕಾಸ್ ಯು ಆರ್ ಅಟ್ರಾಕ್ಟಿಂಗ್ ಆ್ಯಂಡ್ ಯು ಆರ್ ಗೆಟಿಂಗ್ ಅಲೈನ್ಡ್ ಆ ಪರ್ಟಿಕ್ಯುಲರ್ ಎನರ್ಜಿಗೆ, ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಎನರ್ಜಿಗೆ. ಬಟ್ ಅದು ಬೇರೆ ಎಲ್ಲೋ ಇದೆ, ಬೇರೆ ದೂರದಲ್ಲಿದೆ, ಫ್ಯೂಚರಲ್ಲಿ ಇದೆ, ಮುಂದೊಂದು ದಿನ ಅದು ಆಗತ್ತೆ, ಮುಂದೊಂದು ದಿನ ಅದು ಬರುತ್ತೆ ಅಂತ ಅಂದ್ಕೊಂಡಾಗ ಅದು ಕಾನ್ಸ್ಟೆಂಟಾಗಿ ಫ್ಯೂಚರಲ್ಲೇ ಉಳ್ಕೊಳ್ಳುತ್ತೆ. ಯಾಕೆಂದರೆ ಅದನ್ನು ನಾವು ಪ್ರೆಸೆಂಟಿಗೆ ಅದನ್ನು ಇನ್ವೈಟ್ ಮಾಡ್ತಾ ಇಲ್ಲ, ಮುಂದೊಂದು ದಿನ ಬರುತ್ತೆ ಅನ್ನುವಂಥ ಒಂದು ಎನರ್ಜಿನಲ್ಲಿರ್ತೀವಿ. ಸೊ ವೆನ್ ವಿ ಕ್ರಿಯೇಟ್ ಆ ಹ್ಯಾಪಿನೆಸ್ಸನ್ನು ಇವತ್ತಿನ ದಿನದಲ್ಲಿ, ಲೆಟ್ಸ್ ಸೇ ಇವತ್ತು ಹೊರಗಡೆ ನಡ್ಕೊಂಡು ಹೋಗಬೇಕಾದ್ರೆ ಯಾರೋ ನಮ್ಮನ್ನು ನೋಡಿ ಸ್ಮೈಲ್ ಮಾಡಿದ್ರು, ಸೊ ನಾವು ಅವ್ರನ್ನ ವಾಪಸ್ ನೋಡಿ ಸ್ಮೈಲ್ ಮಾಡೋದಿರ್ಬೋದು, ಅಥವಾ ನಾವು ಯಾರ್ದೋ ಮೇ ಬಿ ವಿ ಲೈಕ್ ದೇರ್ ಪರ್ಫ್ಯೂಮ್ ಅಥವಾ ಅವ್ರ ಡ್ರೆಸ್ ನಮಗೆ ಇಷ್ಟ ಆಯಿತು, ಅವ್ರನ್ನ ನೋಡಿ ಸ್ಮೈಲ್ ಮಾಡಿ ನಾವು ಕಾಂಪ್ಲಿಮೆಂಟ್ನ ಕೊಡೋದು, ಅಥವಾ ಬೇರೆಯವ್ರು ನಮಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ನಾವು ಸ್ಮೈಲ್ ಮಾಡಿ ಥ್ಯಾಂಕ್ ಯು ಅಂತ ಹೇಳೋದು. ಇವತ್ತು ನಾವು ಆಚೆ ಹೋಗಬೇಕಾದ್ರೆ ಮೇ ಬಿ ಬಸ್ ಕ್ವಿಕ್ಕಾಗಿ ಸಿಕ್ತು, ಅಥವಾ ಬಸ್ ಮಿಸ್ ಆಯಿತು, ನೆಕ್ಸ್ಟ್ ಬಸ್ ಕ್ವಿಕ್ಕಾಗಿ ಬಂತು, ಮೇ ಬಿ ನಾವು ಹತ್ತಿದ ತಕ್ಷಣ ಬೇರೆ ಯಾರೋ ಇಳಿದ್ರು, ಸೊ ಸೀಟ್ ಸಿಕ್ತು. ಸೊ ಈ ಥರ ಸಣ್ಣ ಸಣ್ಣ ವಿಚಾರದಲ್ಲಿ ಓ ಯೂನಿವರ್ಸ್ ಇಸ್ ಬೈ ಮೈ ಸೈಡ್, ಯೂನಿವರ್ಸ್ ಇಸ್ ವಿತ್ ಮೀ, ಯೂನಿವರ್ಸ್ ಇಸ್ ವಿತ್ ಮೀ, ಹೈಯರ್ ಪವರ್ಸ್ ಆರ್ ವಿತ್ ಮೀ ಅಂಥೇಳಿ ಎವಿಡೆನ್ಸನ್ನ ಹುಡುಕೋದು ನಿಮಗೆ ತುಂಬ ಇಂಪಾರ್ಟೆಂಟು. ಬಿಕಾಸ್ ಈ ಎವಿಡೆನ್ಸ್ಗಳು ನಿಮ್ಮ ಆ ನಂಬಿಕೆನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ, ಮತ್ತು ಈ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎನರ್ಜಿಗೆ ನಿಮ್ಮನ್ನು ಅಲೈನ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಫೈಂಡ್ ಹ್ಯಾಪಿನೆಸ್ ನಾವಿರುವಂಥ ಸಿಚುವೇಷನಲ್ಲಿ. ಹೌದು, ನಾವಿನ್ನು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಹೌದು ನಾವು ಇರೋವಂಥ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನಾವಿರೋಂಥ ಜಾಗ ಅಥವಾ ನಾವಿರೋಂಥ ಪರಿಸ್ಥಿತಿ ನಮಗೆ ಖುಷಿ, ನಾವು ಅಂದ್ಕೊಂಡಿರೋ ಮಟ್ಟಿಗೆ ಖುಷಿನ, ಸಮಾಧಾನನ ತರ್ತಾ ಇಲ್ಲದೆ ಇರ್ಬೋದು ಈ ಸಮಯದಲ್ಲಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥ ಹೊಸ ಎನರ್ಜಿಗೆ ನಾವು ಆಲ್ರೆಡಿ ಅಲೈನ್ ಆಗೋದು ತುಂಬ ಮುಖ್ಯ. ಸೊ ಇರೋ ಸಿಚುವೇಷನಲ್ಲಿ ವಾಟ್ ಈಸ್ ಬೆಟರ್, ಲೈಕ್ ಇನ್ನೂ ಚೆನ್ನಾಗಿರಲಿಲ್ಲ ಅಂದರೆ ಸಿಚುವೇಶನು ಲೈಕ್ ಜೀವನ ಮಾಡೋದೇ ಕಷ್ಟ ಆಗ್ತಾಯಿತ್ತು, ಬಟ್ ಅಟ್ಲೀಸ್ಟ್ ನಾನು ಇಷ್ಟರ ಮಟ್ಟಿಗಿದ್ದೀನಿ. ಸೊ ಹೌ ಕ್ಯಾನ್ ಐ ಫೈಂಡ್ ಹ್ಯಾಪಿನೆಸ್, ಲೈಕ್ ಹೌ ಮೇ ಬಿ ಇವತ್ತೆಲ್ಲರೂ ಹೊರಗಡೆ ಹೋದ್ರು, ಮನೆಯಲ್ಲಿ ಒಬ್ಬರೇ ಇದ್ದೀರಾ, ಸೊ ಯು ಗಾಟ್ ಪೀಸ್, ಲೈಕ್ ನೀವು ಒಬ್ಬರೇ ಸಮಾಧಾನವಾಗಿ ನಿಮಗೆ ಬೇಕಾಗಿರೋದು ನೋಡೋ ಅಂಥ ಒಂದು ಸಿಚುವೇಶನ್, ಅಥವಾ ಬೇಕಾಗಿರೋ ಒಂದು ಮಾಡಿಕೊಂಡು ತಿನ್ನೋ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಯು ಆನ್ ಎಕ್ಸಾಂಪಲ್. ಸೊ ಇವತ್ತಿನ ಮಟ್ಟದಲ್ಲಿ, ಈಗಿರೋ ಪರಿಸ್ಥಿತಿ ಮಟ್ಟದಲ್ಲಿ ಹೌ ಕ್ಯಾನ್ ಐ ಫೈಂಡ್ ಅ ಸಿಂಪಲ್ ಪ್ಲೆಜರ್, ಅ ಸಿಂಪಲ್ ಹ್ಯಾಪಿನೆಸ್ಸು, ಅದು ನಮ್ಮ ಹೆಲ್ತ್, ವೆಲ್ತ್ ಸಿಚುವೇಶನಿಗೆ ನಮ್ಮನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ಅರ್ತ್ ಎನರ್ಜಿ, ಯು ಹ್ಯಾವ್ ಸನ್ ಆ್ಯಂಡ್ ಅರ್ತ್. ಸನ್ ಬಂದು ಆಕಾಶದಲ್ಲಿರೋದು, ಅರ್ತ್ ಬಂದು ಆಬ್ವಿಯಸ್ಲಿ ಭೂಮಿ. ಸೊ ಆಕಾಶದಲ್ಲಿ ಅಂದರೆ ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಈ ಮ್ಯಾನಿಫೆಸ್ಟೇಷನನ್ನು ನಾವು ಭೂಮಿಗೆ ತರೋದಕ್ಕೆ, ನಮ್ಮ ರಿಯಾಲಿಟಿಗೆ ತರೋದಕ್ಕೆ, ಮುಂದೊಂದು ದಿನ ಫ್ಯೂಚರಲ್ಲಿ ಎಲ್ಲೋ ಇದೆ ಅಂತ ಹೇಳಿ ನಾವು ಪೋಸ್ಟ್ಪೋನ್ ಮಾಡೋದಲ್ಲ ನಮ್ಮ ಜೀವನನ, ಅದನ್ನು ಇವತ್ತು ಈಗಿರುವಂಥ ಪರಿಸ್ಥಿತಿನಲ್ಲಿ ನಾವು ಅದನ್ನು ಹುಡುಕೊಳ್ಳೋದು ತುಂಬಾ ಮುಖ್ಯವಾಗಿರುವಂಥ ಎನರ್ಜಿ, ತುಂಬಾ ಮುಖ್ಯವಾಗಿರುವಂಥ ಪ್ರಾಕ್ಟೀಸು ನಿಮಗೆ ಇವಾಗ ಗ್ರೂಪ್ ನಂಬರ್ 1. ಲೈಕ್ ಪ್ರತಿನಿತ್ಯ ಅಟ್ಲೀಸ್ಟ್ ಓಕೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೂ ದಿಸ್ ಆ್ಯಕ್ಟಿವಿಟಿ, ಈ ಆ್ಯಕ್ಟಿವಿಟಿನ ಪ್ರತಿನಿತ್ಯ ಮಾಡಿ. ಅಟ್ಲೀಸ್ಟ್ 5 to 10 ಮಿರಕಲ್ಸ್ ಒಂದು ದಿನದಲ್ಲಿ, 5 to 10 ಎವಿಡೆನ್ಸ್ ಕಲೆಕ್ಟ್ ಮಾಡುವಂಥ ಆ್ಯಕ್ಟಿವಿಟಿ. ಅಟ್ಲೀಸ್ಟ್ 5 to 10 ಎವಿಡೆನ್ಸ್ ಕಲೆಕ್ಟ್ ಮಾಡೋದು, ಯೂನಿವರ್ಸ್ ನನ್ನ ಪರ ಇದೆ ಅಂತ ಹೇಳಿ, ನನಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ತೋರಿಸೋದಕ್ಕೆ. ಕಲೆಕ್ಟ್ ಎವಿಡೆನ್ಸಸ್. ಇವತ್ತಿಂದ ಇನ್ನು ಮುಂದೆ ಫಾರ್ ಎವರ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಕಲೆಕ್ಟಿಂಗ್ ಎವಿಡೆನ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಿಕಾಸ್ ದೆರ್ ಇಸ್ ಜಸ್ಟ್ ಟೈನಿ ಗ್ಯಾಪ್ ಇಲ್ಲಿ. ಲೈಕ್ ಇದು ಮ್ಯಾನಿಫೆಸ್ಟೇಷನು, ಇದು ನೀವು ಭೂಮಿನಲ್ಲಿರೋದು, ಲೈಕ್ ಆಕಾಶ ಅಂದರೆ ಎಲ್ಲೋ ದೂರದಲ್ಲಿದೆ, ಅದನ್ನು ನಾವು ಮುಟ್ಟೋಕ್ಕಾಗೋದಿಲ್ಲ, ಅದು ನಮ್ಮ ಜೀವನಕ್ಕೆ ಬರೋಕ್ಕಾಗೋದಿಲ್ಲ. ಸೊ ದೆರ್ ಇಸ್ ಅ ಗ್ಯಾಪ್. ಓಕೆ, ಸೊ ನಮ್ಮ ಮ್ಯಾನಿಫೆಸ್ಟೇಷನ್ ಬಂದು ಫುಲ್ ರಿಯಲೈಸೇಷನ್ ಆಗಬೇಕಂತಂದರೆ, ನಮ್ಮ ಜೀವನಕ್ಕೆ ಬರಬೇಕಂತಂದರೆ ಅದು ಮುಂದೆಲ್ಲೋ ಇಲ್ಲ, ಎಲ್ಲೋ ಅನ್ಅಟೈನಬಲ್, ದೂರ ಆಕಾಶದಲ್ಲೆಲ್ಲೋ ಇಲ್ಲ,
ಇವತ್ತು ನನ್ನ ರಿಯಾಲಿಟಿನಲ್ಲಿ ನಾನು ಅದು ಹುಡುಕಿದಾಗ ಅದು ಹತ್ರ ಬರ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ದ ಆ್ಯಕ್ಟಿವಿಟಿ. ನಿಮಗೆ ಸ್ಟಾರ್ಟ್ ಕಲೆಕ್ಟಿಂಗ್ ಎವಿಡೆನ್ಸ್. ಪ್ರತಿನಿತ್ಯದ ನಮ್ಮ ದೈನಂದಿನ ಕಾರ್ಯಕ್ರಮದಲ್ಲಿ ಯೂನಿವರ್ಸ್ ನಮ್ಮ ಪರ ಯಾವ ರೀತಿ ಇದೆ ಅನ್ನುವಂಥ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ತಾ ಹೋಗಿ. ರಾತ್ರಿ ಮಲ್ಕೊಳ್ಳೋದಕ್ಕೆ ಮುಂಚೆ ಆ ಎವಿಡೆನ್ಸ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ. ವೆರಿ ಸಿಂಪಲ್ ಎವಿಡೆನ್ಸ್. ಮೇ ಬಿ ಯು ಡ್ರ್ಯಾಂಕ್ ಅ ವಂಡರ್ಫುಲ್ ಕಾಫಿ ಇವತ್ತು, ಸೊ ಯು ಫೆಲ್ಟ್ ರಿಲ್ಯಾಕ್ಸ್ಡ್. ಆ ಕಾಫಿ ಕುಡಿಬೇಕಾದ್ರೆ ದೇರ್ ವಾಸ್ ಅ ರಿಲ್ಯಾಕ್ಸೇಷನ್. ಅಥವಾ ಯಾರೋ ಸ್ಟ್ರೇಂಜರ್ ನಿಮ್ಮನ್ನ ನೋಡಿ ಸ್ಮೈಲ್ ಮಾಡಿದ್ರು, ಅಥವಾ ನೀವೆಲ್ಲೋ ದಾರಿನಲ್ಲಿ ಹೋಗಬೇಕಾದ್ರೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಫ್ಲವರ್ ಬೊಕ್ಕೆ ನೋಡಿದರೆ, ಓ ದಟ್ ಈಸ್ ಬ್ಯೂಟಿಫುಲ್. ನಾನು ಇಷ್ಟು ಪ್ರಾಬ್ಲಮ್ ಮಧ್ಯದಲ್ಲಿ ಇಂಥ ಒಂದು ಸುಂದರವಾಗಿರುವಂಥ ಒಂದು ಬೊಕ್ಕೆ ನನ್ನ ಕಣ್ಣಿಗೆ ಕಾಣಿಸ್ತು, ಆ ಹೂವು ನನ್ನ ಕಣ್ಣಿಗೆ ಕಾಣಿಸ್ತು ಅಂದರೆ ಯೂನಿವರ್ಸ್ ನನಗೆ ಹೇಳ್ತಾ ಇರೋದು ಬರೀ ತೊಂದರೆಗಳ ಬಗ್ಗೆ ಅಷ್ಟೇ ಅಲ್ಲ, ಸುಂದರವಾಗಿರುವಂಥ ವಿಚಾರಗಳನ್ನು ನಮ್ಮ ಸುತ್ತಮುತ್ತ ಇದೆ. ಸೊ ಅದನ್ನು ನೋಡಿ ಅಂತ ಯೂನಿವರ್ಸ್ ನನಗೆ ಹೇಳ್ತಾ ಇದೆ. ಸೊ ಸ್ಟಾರ್ಟ್ ಫೈಂಡಿಂಗ್ ಎವಿಡೆನ್ಸಸ್ ಪ್ರತಿನಿತ್ಯ, ಅಟ್ಲೀಸ್ಟ್ 5 to 10. ದಟ್ ಈಸ್ ದ ಇಂಪಾರ್ಟೆಂಟ್ ಪ್ರಾಕ್ಟಿಸ್. ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಚೇಂಜಸ್ನ ನಿಮ್ಮ ಲೈಫಿಗೆ ಫುಲ್ಲಾಗಿ ಇನ್ವೈಟ್ ಮಾಡೋದಕ್ಕೆ. ಆಲ್ ರೈಟ್. ಸೊ ನಮಗೆ ಮನುಷ್ಯರಿಗೆ, ಹ್ಯೂಮನ್ ಬೀಯಿಂಗ್ಸ್, ವಿ ಕ್ಯಾನ್ ನಾಟ್ ಬಿ ಸ್ಯಾಟಿಸ್ಫೈಡ್. ಓಕೆ, ಏನೇ ಕೊಡಲಿ ಯೂನಿವರ್ಸು, ನಮ್ಮನ್ನ ಕ್ರೋರ್ಪತಿ ಮಾಡಲಿ, ಇಲ್ಲ ಎಂಥದೇ ಅಂಬಾನಿ ಫ್ಯಾಮಿಲಿನಲ್ಲಿ ಹುಟ್ಟಿದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಯಾವತ್ತಿಗೂ ಸಿಗೋದಿಲ್ಲ. ದಟ್ ಈಸ್ ಹ್ಯೂಮನ್ ಬೀಯಿಂಗ್. ನಮ್ಮನ್ನ ವಯರ್ ಮಾಡಿರೋದು ನಮ್ಮ ಹ್ಯೂಮನ್ ಕಲೆಕ್ಟಿವ್ ಎನರ್ಜಿ ಬಂದು ಯಾವುದ್ರಲ್ಲೂ ನಮಗೆ ತೃಪ್ತಿ ಸಿಗೋದಿಲ್ಲ. ನಾವು ಏನೇ ಮಾಡಿದರೂ ಕಡೆಗೆ ನಾವು ಸ್ಪಿರಿಚುವಾಲಿಟಿ ಕಡೆಗೆ ಸಿಗೋದು ಲೈಕ್ ಟರ್ನ್ ಆಗೋದು ಲೈಕ್ ಬೇರೆ ಏನೋ ಇದೆ ಇದರಲ್ಲಿ ತೃಪ್ತಿ ಸಿಗ್ತಾ ಇಲ್ಲ, ಒಂದು ಕೊಟ್ಟಿದ್ರೂ ತೃಪ್ತಿ ಸಿಗ್ತಾ ಇಲ್ಲ. ಹೌದು, ನಮ್ಮ ಬಿಲ್ಸ್ ಎಲ್ಲ ಪೇ ಆಗ್ತಾ ಇದೆ, ಬಟ್ ದೆರ್ ಇಸ್ ನೋ ಕಂಫರ್ಟ್ ಅಥವಾ ಆ ಡೀಪ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನು. ಸೊ ಬೇಸಿಕ್ಲಿ ಹೇಳ್ತಾ ಇರೋದು, ನಾವು ಮುಂದೊಂದು ದಿನ ಬಂದಾಗ ನನಗೆ ಬರೋವಂಥ ಖುಷಿಗೆ ವೇಟ್ ಮಾಡೋದಲ್ಲ, ಇವತ್ತೇ ಆ ಖುಷಿ ಕಂಡುಕೊಂಡಾಗ ಮುಂದೊಂದು ದಿನ ಇರೋದು ಆ್ಯಕ್ಚುಲಿ ಇವತ್ತಿಗೆ ಈ ಸಿಚುವೇಶನ್ಗೆ ನಾವು ಇನ್ವೈಟ್ ಮಾಡ್ತೀವಿ, ಆ್ಯಂಕರ್ ಮಾಡ್ತೀವಿ, ಅಲೈನ್ ಆಗ್ತೀವಿ, ಆ್ಯಂಡ್ ದೆನ್ ದ ಮ್ಯಾನಿಫೆಸ್ಟೇಷನ್ ಬಿಕಮ್ಸ್ ಈಸಿಯರ್ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇರೋದು. ಸೊ ಈ ಲೈಕ್ ಬೇಜಾರಲ್ಲಿದ್ದಾಗಲೂ ಕೂಡ ಇದರಲ್ಲಿ ಏನು ಬೆಟರ್ ಔಟ್ಕಮ್ ಏನು, ಲೆಟ್ಸ್ ಸೇ ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ ಆಯಿತು, ಸಿಕ್ಕಾಪಟ್ಟೆ ಫೈಟ್ ಆಯಿತು ಮನೆಯಲ್ಲಿ, ಇವತ್ತೆಂಥ ಲೈಕ್ ಯೂನಿವರ್ಸ್ ಮಿರಕಲ್ ಹುಡ್ಕೋಕ್ಕಾಗತ್ತೆ, ಇಂಥ ಆರ್ಗ್ಯುಮೆಂಟ್ ಆಯಿತು, ನನಗಿಷ್ಟ ಇಲ್ಲದೆ ಇರೋ ರಿಲೇಷನ್ಶಿಪ್ಪಲ್ಲಿದ್ದೀನಿ. ಸೊ ಲೆಟ್ಸ್ ಥಿಂಕ್, ಇದಕ್ಕಿಂತ ವರ್ಸ್ಟ್ ಕೇಸ್ ಸಿನಾರಿಯೋನಲ್ಲಿ ಇರೋರಿದ್ದಾರೆ. ಲೈಕ್ ನಡೆಯೋದಕ್ಕೆ ಕಾಲಿಲ್ಲದೆ ಇರೋರಿದ್ದಾರೆ, ಮಲ್ಕೊಳ್ಳೋದಕ್ಕೆ ಮನೆ ಇಲ್ಲದೆ ಇರೋರಿದ್ದಾರೆ, ಊಟ ಮಾಡೋದಕ್ಕೆ ದೇ ಡೋಂಟ್ ಹ್ಯಾವ್ ಆಪ್ಷನ್ಸ್, ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ. ಲೈಕ್ ಎಷ್ಟೊಂದು ವರ್ಸ್ಟ್ ಕೇಸ್ ಸಿನಾರಿಯೋಗಳಲ್ಲಿ ಜನರು ಇರುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ನನಗೆ ಫ್ರೀಡಮ್ ಆಫ್ ಚಾಯ್ಸ್ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಪ್ರಾಬಬ್ಲಿ ಆರ್ಗ್ಯುಮೆಂಟ್ಸ್ ಆಗ್ತಾ ಇರ್ಬೋದು. ಈ ಆರ್ಗ್ಯುಮೆಂಟ್ಸ್ ಮಧ್ಯದಲ್ಲೂ ನಾನು ಇದನ್ನು ಓವರ್ಕಮ್ ಮಾಡ್ತೀನಿ ಅನ್ನೋಂಥ ಧೈರ್ಯ ಇದೆ. ದಟ್ ಈಸ್ ಅ ಮಿರಕಲ್. ನಮಗೆ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀವಲ್ಲ, ಪರವಾಗಿಲ್ಲ ಏನಾದರೂ ನಾನು ಎದ್ದು ನಿಂತ್ಕೊಳ್ತೀನಿ, ನಾನು ಮುಂದೆ ಹೋಗ್ತೀನಿ ಅಂತ, ದಟ್ ಈಸ್ ಅ ಮಿರಕಲ್. ಯೂನಿವರ್ಸ್ ನಮ್ಮ ಥ್ರೂ ಮೂವ್ ಹಾಕೋದಕ್ಕೆ ನಾವು ಬಿಡ್ತಿದ್ದೀವಲ್ಲ, ಆ ಡಾರ್ಕ್ನೆಸ್ಗೆ, ಆ ಪ್ರಾಬ್ಲಮ್ಸ್ಗೆ ಸೋತ್ ಹೋಗ್ದಿರಾ, ದಟ್ ಈಸ್ ಅ ಮಿರಕಲ್. ಬಿಕಾಸ್ ನೀವು ಅಲೋ ಮಾಡ್ತಾ ಇರೋದು ಯೂನಿವರ್ಸು ನಿಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ. ಆಲ್ ರೈಟ್. ಸೊ ಅದನ್ನು ನಿಮಗೆ ಯೂನಿವರ್ಸ್ ನೆನಪಿಸ್ತಾ ಇರೋದು. ವಿ ಹ್ಯಾವ್ ನಂಬರ್ 4 ಹಿಯರ್ ವಿಚ್ ಇಸ್ ಬ್ಯೂಟಿಫುಲ್, ಆ್ಯಂಡ್ ಆಲ್ಸೋ 4 of Cups. ಈ ಕಾರ್ಡ್ ಬಂದು ಎಕ್ಸಾಕ್ಟ್ಲಿ ನಾವೀಗ ಮಾತಾಡ್ತಾ ಇರೋದನ್ನ ಡೆಪಿಕ್ಟ್ ಮಾಡ್ತಾ ಇರೋದು. ಯಾಕೆಂದರೆ ಈ ವ್ಯಕ್ತಿ ಹಿಂದೆ ಯೂನಿವರ್ಸ್ ಬಂದು ಈ ಆಫರ್ನ ಇಟ್ಕೊಂಡು ರೆಡಿಯಾಗಿ ಕಾಯ್ತಾ ಇರೋದು. ಬಟ್ ನಾವೇನು ಮಾಡ್ತಾಯಿದ್ದೀವಿ, ಹತ್ರದಿಂದ ತೋರಿಸ್ತೀನಿ ಈ ಕಾರ್ಡ್ನ. ಬಟ್ ನಾವೇನು ಮಾಡ್ತಾಯಿದ್ದೀವಿ, ಏನೆಲ್ಲ ಸೋತ್ ಹೋಗಿದೆ ನಮ್ಮ ಜೀವನದಲ್ಲಿ, ಏನೆಲ್ಲ ವರ್ಕ್ ಆಗ್ತಿಲ್ಲ, ಏನೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಆಗಿಲ್ಲ, ಏನೆಲ್ಲ ಫೇಲ್ಯೂರ್ಗಳಾಗಿದೆ, ಮತ್ತು ಯಾಕೆ ಇದು ಆಗ್ತಾ ಇಲ್ಲ, ಯಾಕೆ ಇದು ಬರ್ತಾ ಇಲ್ಲ, ಯಾಕೆ ನನ್ನ ಜೀವನ ಹೀಗೆ, ಯಾಕೆ ನನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಇವ್ರು ಹಿಂಗೆ ಅವ್ರು ಹಿಂಗೆ, ಯೂನಿವರ್ಸ್ ಹಿಂಗೆ, ಯಾವ ಎನರ್ಜೀಸು ನನಗೆ ಅಲೈನ್ ಆಗಲ್ಲ, ನಮ್ಮ ಪಕ್ಕದ ಮನೆಯವ್ರಿಗೆ ಇದಾಯಿತು, ಅಥವಾ ನನ್ನ ಫ್ರೆಂಡಿಗೆ ಮಗು ಆಯಿತು, ಅಥವಾ ಇನ್ನೊಬ್ರಿಗೆ ಇನ್ನೊಂದಾಯಿತು, ಎವ್ರಿಬಡಿ ಆರ್ ಗುಡ್, ಬಟ್ ಅವ್ರ ಜೀವನ ಅವ್ರಿಗೆ ಗೊತ್ತಿರೋದು. ಸೊ ದೆರ್ ಇಸ್ ನೋ ಕಂಪ್ಯಾರಿಷನ್. ಮೊದಲನೇದು. ಎರಡನೇದು, ವಿ ಹ್ಯಾವ್ ಟು ಸ್ಟಾಪ್ ನಮ್ಮ ಯೋಚನೆ ಮಾಡುವಂತಹ ಆ ದಿಕ್ಕನ್ನ ಯಾವುದು ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ಏನೇನು ಆಗಿದೆ, ಈಗಿರುವಂತಹ ಸಿಲ್ವರ್ ಲೈನಿಂಗ್ ಏನು, ನಮಗೆ ಯೂನಿವರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ಆಲೋಚಿಸೋದು ತುಂಬ ಮುಖ್ಯ. ಆ ಎನರ್ಜಿ ಮಾತ್ರನೇ ನೀವೇನನ್ನು ಬಯಸ್ತಾ ಇದ್ದೀರಾ ಆ ಬಯಕೆಗೆ ನಿಮ್ಮನ್ನು ಅಲೈನ್ ಮಾಡುವಂಥ ಒಂದು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ.
ಈ ಹೊಸ ಆಲೋಚನೆ ಮಾಡುವಂಥ ದಿಕ್ಕು ಮಾತ್ರ. ಆಲ್ ರೈಟ್, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಗಮನಕ್ಕೆ ತರ್ತಾ ಇರೋವಂಥದ್ದು. ನೋ ಮ್ಯಾಟರ್ ವಾಟ್, ಹೊಸ ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೋ ಮ್ಯಾಟರ್ ವಾಟ್, ಎಂಥದೇ ಪರಿಸ್ಥಿತಿನಲ್ಲಿದ್ರೂ ಇದು ಹೆಂಗೆ ನಿಮಗೆ ಅನುಕೂಲ ಆಗ್ತಾ ಇದೆ. ನಮ್ಮಿಬ್ಬರ ನಡುವೆ ಫೈಟ್ ಆಗ್ತಾ ಇದೆ, ಇದರಲ್ಲಿ ಏನು, ವಾಟ್ ಈಸ್ ದ ಮಿರಕಲ್, ಇದರಲ್ಲಿ ಏನು ಯೂನಿವರ್ಸ್ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದು. ಮೇ ಬಿ ಇದಕ್ಕಿಂತ ಒಳ್ಳೆ ರಿಲೇಷನ್ಶಿಪ್ ಇದೆ ಅಂತ ತೋರಿಸ್ತಾ ಇರ್ಬೋದು ಯೂನಿವರ್ಸು. ಇದರಲ್ಲಿ ಪ್ರಾಬ್ಲಮ್ ಆದಾಗ ವಿ ರಿಯಲೈಸ್ ನಮ್ಮ ವ್ಯಾಲ್ಯೂ ಏನು ಅಂತ ಹೇಳಿ. ಸೊ ದೆರ್ ಇಸ್ ಅ ಬಿಗ್ ಲೆಸನ್. ಯೂನಿವರ್ಸ್ ಆ್ಯಕ್ಚುಲಿ ನನಗೆ ಸಪೋರ್ಟ್ ಮಾಡ್ತಾ ಇದೆ, ಇಲ್ಲಿರೋಂಥ ಸತ್ಯ ತಿಳ್ಕೊಳ್ಳೋದಕ್ಕೋಸ್ಕರ. ಆ್ಯಕ್ಚುಲಿ ನನಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದೆ ನನ್ನಲ್ಲಿರೋ ಧೈರ್ಯ ಕಂಡುಕೊಳ್ಳೋದಕ್ಕೋಸ್ಕರ. ಈ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಸೊ ಆ್ಯಕ್ಚುಲಿ ಯೂನಿವರ್ಸ್ ನನಗೆ ಹೇಳ್ತಾ ಇರೋದು, ನೀನು ಇಲ್ಲಿ ಇರಬೇಕಾಗಿಲ್ಲ, ಇನ್ನೂ ಇದಕ್ಕಿಂತ ಒಳ್ಳೆ ಕೆಲಸ ಇದೆ, ಅಥವಾ ನಿನಗಿರುವಂಥ ಕೆಪಾಸಿಟಿಗೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇರ್ಬೋದು, ಅಥವಾ ನಿನ್ನ ವಾಯ್ಸ್ನ ಯೂಸ್ ಮಾಡು ಅಂತ ಹೇಳ್ತಾ ಇರ್ಬೋದು. ಸೊ ಯೂನಿವರ್ಸ್ ಇಸ್ ಆಲ್ವೇಸ್ ಸಪೋರ್ಟಿಂಗ್. ಎಂಥದೇ ವರ್ಸ್ಟ್ ಕೇಸ್ ಸಿನಾರಿಯೋ ಆಗಿರಲಿ ನಮ್ಮ ಜೀವನದಲ್ಲಿ, ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ದಿಕ್ಕು ಅಥವಾ ಶೈಲಿ ಈಸ್ ನಾಟ್ ರೈಟ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯೂನಿವರ್ಸ್ ಇಸ್ ಆಲ್ವೇಸ್ ಸಪೋರ್ಟಿಂಗ್. ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ಆಲ್ವೇಸ್ ಸಪೋರ್ಟಿಂಗ್. ಎಲ್ಲನೂ ನಮಗೇನು ಬೇಕು ಆ ಡೈರೆಕ್ಷನಲ್ಲಿ ಪುಷ್ ಮಾಡೋದಕ್ಕೋಸ್ಕರನೇ ಈ ಪ್ರಾಬ್ಲಮ್ಸನ್ನ ಅಥವಾ ಈ ಥರ ಫ್ರಿಕ್ಷನನ್ನು ಸಿಚುವೇಶನ್ ಕ್ರಿಯೇಟ್ ಆಗೋದು. ಬಿಕಾಸ್ ವಿ ಹ್ಯಾವ್ ಟು ಸಿ ದ ರಿಯಾಲಿಟಿ. ಆ ಟ್ರೂತನ್ನು ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಮಾತ್ರ ನಾವು ಅದರಿಂದ ಬಿಡುಗಡೆ ಪಡ್ಕೊಳ್ಳೋದಕ್ಕಾಗೋದು. ಆ್ಯಂಡ್ ದೆನ್ ದ ಲವರ್ಸ್ ಕಾರ್ಡ್ ವಿಚ್ ಇಸ್ ಸೋ ಬ್ಯೂಟಿಫುಲ್. ಈ ಕಾರ್ಡಲ್ಲಿ ವಿ ಆರ್ ಬೋರ್ಡ್, ವಿ ಆರ್ ಫ್ರಸ್ಟ್ರೇಟೆಡ್, ಏನಾಗ್ತಾ ಇಲ್ಲ ಅದ್ರ ಬಗ್ಗೆ ಆಲೋಚಿಸ್ತಾ ಇದ್ದೀವಿ. ಲವರ್ಸ್ ಕಾರ್ಡ್ ಬಂದಾಗ ಇದು ನಾವು, ಇದು ನಮ್ಮ ಬಯಕೆ. ಓಕೆ, ಇದು ನಾವೇನನ್ನ ಇಷ್ಟಪಡ್ತಾ ಇದ್ದೀವಿ ನಮ್ಮ ಜೀವನಕ್ಕೆ ಬರಬೇಕು ಅಂತ ಹೇಳಿ, ಅದರ ಜೊತೆಗಿರೋ ಸಂಬಂಧನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗಿರೋದು. ಸೊ ನಮ್ಮ ಸಂಬಂಧ ಬರೀ ಮನುಷ್ಯರ ಜೊತೆ ಅಷ್ಟೇ ಅಲ್ಲ, ನಮ್ಮ ಸಂಬಂಧ ಮನೆ ಜೊತೆ, ನಮ್ಮ ಸಂಬಂಧ ನಾವು ಏನನ್ನು ಬಯಸ್ತಾ ಇದ್ದೀವಿ ಅದ್ರ ಜೊತೆ, ನಮ್ಮ ಸಂಬಂಧ ಮರ ಗಿಡಗಳ ಜೊತೆ, ನಮ್ಮ ಸಂಬಂಧ ಭೂಮಿ ಜೊತೆ, ನಮ್ಮ ಸಂಬಂಧ ಆಕಾಶದ ಜೊತೆ, ಪ್ರತಿಯೊಂದೂ ನಮ್ಮ ಸಂಬಂಧ ಎಷ್ಟು ಚೆನ್ನಾಗಿರುತ್ತೋ ನಾವು ಕೇಳ್ತಾ ಇರೋವಂಥ ಒಂದು ಆ ಮ್ಯಾನಿಫೆಸ್ಟೇಷನ್ ಜೊತೆ ಅಷ್ಟು ಸುಲಭವಾಗಿ ನಮ್ಮ ಜೀವನಕ್ಕೆ ಬರುತ್ತೆ. ಸೊ ನಾವು ಫೈಟ್ ಮಾಡ್ತಾ ಇರ್ತೀವಿ, ಇದು ಬಂದಿಲ್ಲ, ಇದಾಗಿಲ್ಲ, ಬಟ್ ಯೂನಿವರ್ಸಿಗೆ ಮಾತ್ರ ನಾವು ಏನೇ ಮಾಡಿದರೂ ನಮ್ಗೆ ಅದು ತಂದು ಕೊಟ್ಬಿಡ್ಬೇಕು ಅಂತಂದರೆ ಅಲೈನ್ಮೆಂಟ್ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ, ನಮ್ಮ ವೈಬ್ರೇಷನ್ ಬೇರೆ ಎಲ್ಲೋ ಇದೆ, ನಾವು ಕೇಳ್ತಾ ಇರೋದು ಬೇರೆ ಎಲ್ಲೋ ಇದೆ. ಸೊ ಯೂನಿವರ್ಸ್ ಹೇಳ್ತಾ ಇರೋದು, ಯು ಹ್ಯಾವ್ ಟು ಡ್ರಾಪ್. ನಾವು ಯೋಚನೆ ಮಾಡ್ತಾ ಇರೋವಂಥ ಮೈಂಡ್ ಸೆಟ್ಟನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು ಏನನ್ನು ಬಯಸ್ತಾ ಇದ್ದೀವಿ ಅದರ ಅಲೈನ್ಮೆಂಟಿಗೆ ನಾವು ಮೂವ್ ಆಗಬೇಕಂತ ಅಂದರೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಚೇಂಜ್ ನಾವು ಯೋಚನೆ ಮಾಡ್ತಾ ಇರೋವಂಥ ದಿಕ್ಕನ್ನ. ಆ್ಯಂಡ್ ದೆನ್ ವಿ ಹ್ಯಾವ್ ದ ಸನ್ ಕಾರ್ಡ್ ಟ್ವೈಸ್, ಗ್ರೂಪ್ ನಂಬರ್ 1. ಸೊ ಸನ್, ಡಬಲ್ ಸನ್ ವಿಚ್ ಮೀನ್ಸ್ ದ ಮ್ಯಾನಿಫೆಸ್ಟೇಷನ್ ಇಸ್ ರೆಡಿ. ನೀವು ಏನೇನ ಬಯಸ್ತಾ ಇದ್ದೀರಾ ನಿಮ್ಮನ್ನು ಅದು ಬಯಸ್ತಾ ಇದೆ. ಆದರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ನಾವು ನಮ್ಮ ಅಲೈನ್ಮೆಂಟನ್ನು ಬದಲಾಯಿಸ್ಕೊಳ್ಬೇಕು. ಬೋರ್ ಆಗ್ದಿರಾ, ರೆಸ್ಟ್ಲೆಸ್ ಆಗ್ದಿರಾ, ಯಾಕೆ ಹಿಂಗೆ ಆಗ್ತಾಯಿದೆ, ಯಾಕೆ ಹಾಗೆ ಆಗ್ತಾಯಿದೆ ಅಂತ ಹೇಳಿ ಬ್ಲೇಮ್ ಮಾಡ್ದಿರಾ, ಕ್ವೆಶನ್ ಕೇಳ್ದಿರಾ, ಕಂಪ್ಯಾರಿಸನ್ ಮಾಡ್ದಿರಾ, ಇವ್ರಿಗಾಯಿತು ಅವರಿಗಾಯಿತು ಅಂತ ಅಂದ್ಕೊಳ್ದಿರಾ, ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ನಮ್ಮ ಇವತ್ತಿನ ದೈನಂದಿನ ಕಾರ್ಯಕ್ರಮಗಳಲ್ಲಿ ಈ ಖುಷಿನ ನಾವು ಹುಡ್ಕೊಂಡಾಗ ವಿ ಆರ್ ಬೇಸಿಕ್ಲಿ ಮ್ಯಾಚಿಂಗ್ ಈ ಹೊಸ ಎನರ್ಜಿಗೆ. ಸೊ ಯೂನಿವರ್ಸ್ ನಮ್ಮ ಈ ಮ್ಯಾನಿಫೆಸ್ಟೇಷನನ್ನು ನಮ್ಮ ಕಡೆ ತರೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇರೋದು. ಕೆಲವೊಬ್ಬರು ರಿಲೇಷನ್ಶಿಪ್ಪನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಸೊ ಎಕ್ಸಾಂಪಲ್ ತೊಗೊಂಡ್ರೆ ರಿಲೇಷನ್ಶಿಪ್ಪನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋರು ಸೋಲ್ಮೇಟ್ ಎನರ್ಜಿನ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನೀವು ಈಗ ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಜೊತೆ ನಿಮ್ಮ ಸೋಲ್ಮೇಟ್ ಕೂತ್ಕೊಂಡು ವಿಡಿಯೋ ನೋಡ್ತಾ ಇಲ್ಲ, ವಿಚ್ ಮೀನ್ಸ್ ಯು ಆರ್ ಬೋರ್ಡ್, ಅಥವಾ ಬೇಜಾರಲ್ಲಿರ್ಬೋದು, ಅಥವಾ ವೇಟ್ ಮಾಡ್ತಾ ಇರ್ಬೋದು, ಅಥವಾ ಫ್ರಸ್ಟ್ರೇಟ್ ಆಗಿರ್ಬೋದು. ಎಲ್ಲಿದ್ದಾರೆ, ಮನೆಯಲ್ಲಿ ಕೇಳ್ತಾರೆ, ಮದುವೆ ಯಾಕಾಗಿಲ್ಲ, ಅವ್ರು ಕೇಳಿದ್ರು, ಸೊಸೈಟಿಲಿ ಕೇಳಿದ್ರು. ನನ್ನ ಫ್ರೆಂಡಿಗೆ ಮದುವೆ ಆಯಿತು, ಇನ್ಸ್ಟಾಗ್ರಾಮಿಗೆ ಹೋದರೆ ಎಲ್ಲರೂ ಖುಷಿಯಾಗಿ ವೀಡಿಯೋಸು ಅದು ಇದು ಪೋಸ್ಟ್ ಮಾಡ್ಕೊಂಡಿದ್ದಾರೆ, ನನ್ನ ಜೀವನದಲ್ಲಿ ಮಾತ್ರ ಯಾಕೆ ಹೀಗಾಯಿತು. ನೀವು ಕೇಳ್ತಾ ಇರುವಂಥ ಈ ಬ್ಯೂಟಿಫುಲ್ ಪ್ಯೂರ್ ಸೋಲ್ ಎನರ್ಜಿಗೂ ನನಗೆ ಯಾಕೆ ಹೀಗಾಯಿತು ಅನ್ನುವಂಥ ಎನರ್ಜಿಗೂ ದೆರ್ ಇಸ್ ನೋ ಮ್ಯಾಚ್. ನೀವು ಯಾವಾಗ ಆ ಖುಷಿನಲ್ಲಿ ಆಲ್ರೆಡಿ ಇರ್ತೀರ, ನಿಮ್ಮ ಹತ್ರ ಸೋಲ್ಮೇಟ್ ಇದ್ದರೆ, ನಿಮ್ಮ ಜೊತೆ ಸೋಲ್ಮೇಟ್ ಕೂತಿದ್ರೆ ಈ ಥರ ಬೇಜಾರಲ್ಲಿ ಇರ್ತಿರ್ಲಿಲ್ಲ ಅಲ್ಲ. ಸೊ ಆ ಖುಷಿನ ನಾವು ಯಾವಾಗ ಈಗಿರೋ ಪರಿಸ್ಥಿತಿನಲ್ಲಿ ಕಂಡುಕೊಳ್ತೀವಿ, ಆ ಹೊಸ ಎನರ್ಜಿಗೆ ನಾವು ಮ್ಯಾಚ್ ಮಾಡ್ತೀವಿ. ದಟ್ ಈಸ್ ಜಸ್ಟ್ ಆನ್ ಎಕ್ಸಾಂಪಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಸೊ
ಆಲ್ರೆಡಿ ಫೀಲ್ ಆ್ಯಂಡ್ ಅಲೈನ್ ಈ ಹೊಸ ಎನರ್ಜಿಗೆ. ಈ ಸೋಲ್ಮೇಟ್ ಬಂದಾಗ ಲೈಕ್ ಜಸ್ಟ್ ಗೆಟ್ ಹ್ಯಾಪಿ. ಲೆಟ್ಸ್ ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಬೇರೆಯವ್ರ ಹತ್ರ 50,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಮ್ಮ ಹತ್ರ 1,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಗೆಟ್ ಹ್ಯಾಪಿ ಆ್ಯಂಡ್ ಕ್ಯೂರಿಯಸ್. ಎಸ್ ದಟ್ ಈಸ್ ವಾಟ್ ಐ ವಾಂಟ್ ಅಂತ ಹೇಳಿ ಸೇ ಎಸ್ ಲೌಡಾಗಿ, ಎಸ್ ದಟ್ ಈಸ್ ವಾಟ್ ಐ ವಾಂಟ್ ಅಂತ ಹೇಳಿ. ಬೇರೆಯವ್ರ ರಿಲೇಷನ್ಶಿಪ್ಪನ್ನು ನೋಡಿ ನೀವು ಬೇಜಾರು ಮಾಡ್ಕೊಳ್ಳೋದ್ರ ಬದಲು ಎಸ್ ದಟ್ ಈಸ್ ವಾಟ್ ಐ ವಾಂಟ್ ಅಂತ ಹೇಳಿ ಪ್ರೊಕ್ಲೇಮ್ ಮಾಡಿ ಯೂನಿವರ್ಸ್ಗೆ. ಆ್ಯಂಡ್ ಗೆಟ್ ಹ್ಯಾಪಿ, ಗೆಟ್ ಕ್ಯೂರಿಯಸ್, ಕಂಗ್ರ್ಯಾಚುಲೇಟ್ ಮಾಡಿ ಅವ್ರಿಗೆ. ಆ್ಯಂಡ್ ಸೆಂಡ್ ಯುವರ್ ಲವ್, ಸೆಂಡ್ ಯುವರ್ ಬ್ಲೆಸ್ಸಿಂಗ್ಸ್ ಇವರಿಗೆಲ್ಲ. ಹೆಲ್ತ್ ಮೇ ಬಿ ವಿ ಆರ್ ಲೈಕ್ 90 kgs, ಇವಾಗ ಐ ವಾಂಟ್ ಟು ಬಿಕಮ್ 50 kgs. ಯಾರು 50 kgಯಲ್ಲಿದ್ದಾರೆ ಅವ್ರನ್ನ ನೋಡಿ ಅವ್ರ ಬಗ್ಗೆ ಅಸೂಯೆ ಪಟ್ಕೊಳ್ದಿರ ಜಸ್ಟ್ ಸೇ ಎಸ್ ಸ್ಟ್ರಾಂಗ್ ಆಗಿ ಯೂನಿವರ್ಸ್ಗೆ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಅಂತ ಹೇಳಿ. ಜೆಲಸಿ ಬಂದು ಅಥವಾ ಜೆಲಸಿ ಅನ್ನೋದಕ್ಕಿಂತ ಯಾವಾಗ ಕಂಪ್ಯಾರಿಸನ್ ಮಾಡ್ತೀವಿ, ವಿ ಜಸ್ಟ್ ನಮ್ಮ ಸೋಲ್ ಅಥವಾ ನಮ್ಮ ಇನ್ನರ್ ವಾಯ್ಸ್ ಹೇಳ್ತಾ ಇರೋದು ದಟ್ ಈಸ್ ವಾಟ್ ವಿ ವಾಂಟ್ ಅಂತ ಹೇಳಿ. ಅವ್ರಿಗಿದೆ ಅಂತ ಬೇಜಾರು ಮಾಡ್ಕೊಳ್ಳಿ ಅಂತ ಅಲ್ಲ ತೋರಿಸ್ತಾ ಇರೋದು ನಮಗೆ ಅದು. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಈ ಹೊಸ ಎನರ್ಜಿಗೆ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಂಡಾಗ ಇಟ್ ವಿಲ್ ಬಿಕಮ್ ಈಸಿ ನಿಮ್ಮ ಜೀವನಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ. ವಿ ಹ್ಯಾವ್ 2 of wands. ಇಟ್ ಈಸ್ ಸೋ ರೆಡಿ. ಗ್ರೂಪ್ ನಂಬರ್ 1, ನೀವು ಏನೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ವಿ ಹ್ಯಾವ್ ಅರ್ತ್. ಓ ಮೈ ಗಾಡ್, ಯು ಹ್ಯಾವ್ ಡಬಲ್ ಸನ್, ಯು ಹ್ಯಾವ್ ಡಬಲ್ ಅರ್ತ್ ಆ್ಯಂಡ್ ವಿ ಹ್ಯಾವ್ ಲವರ್ಸ್. ಬ್ಯೂಟಿಫುಲ್ ಕಾರ್ಡ್ಸ್ ವಿಚ್ ಮೀನ್ಸ್ ದೇರ್ ಇಸ್ ನೋ ಬ್ಲಾಕೇಜಸ್ ಆರ್ ಎನಿಥಿಂಗ್. ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಸ್ಟಾಪ್ ಮಾಡ್ತಾ ಇರೋದು. ವಿ ಹ್ಯಾವ್ ಕ್ವೀನ್ ಆಫ್ ವಾಂಡ್ಸ್. ಎನರ್ಜೀಸ್ ಆರ್ ಫಂಟಾಸ್ಟಿಕ್ ನಿಮಗೆ ಈ ಸಮಯದಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ. ಬಟ್ ಈ ಬೇಜಾರಲ್ಲಿ, ಬೋರ್ಡಮಲ್ಲಿ, ಕಂಪ್ಯಾರಿಸನಲ್ಲಿ ಮುಂದೊಂದು ದಿನ ಆಗತ್ತೆ ಅಂತ ಹೇಳಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಪೋಸ್ಟ್ಪೋನ್ ಮಾಡಿ ಯಾವಾಗ ಬರುತ್ತೆ ಅಲ್ಲೆಲ್ಲೋ ಬಂದಾಗ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಳ್ದಿರಾ. ಗೆಟ್ ಹ್ಯಾಪಿ ನೌ, ಗೆಟ್ ಕ್ಯೂರಿಯಸ್ ನೌ. ನಿಮಗೆ ಏನು ಬೇಕು ಅದು ಆಲ್ರೆಡಿ ಬೇರೆಯವ್ರ ಹತ್ರ ಇರೋದು ನಿಮ್ಮ ಗಮನಕ್ಕೆ ಬಂದಾಗ ಜಸ್ಟ್ ಸೇ ಎಸ್ ಲೌಡ್ಲಿ ಯೂನಿವರ್ಸ್ಗೆ. ಆಮೇಲೆ ಕಲೆಕ್ಟ್ ಎವಿಡೆನ್ಸ್ ಪ್ರತಿದಿನ ಹೆಂಗೆ ಯೂನಿವರ್ಸ್ ನಿಮ್ಮ ಪರ ಇದೆ, ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಸಣ್ಣ ಸಣ್ಣ ವಿಕ್ಟರಿನ, ಸಣ್ಣ ಕಾಲ್ ಸಪೋರ್ಟ್ನ like start counting your blessings ಪ್ರತಿದಿನ. and get excited, get curious, yes I am ready ಅಂತ ಹೇಳಿ. and then we have leap as a last card. we have full moon, beautiful. we have double moon also. ಈ ಕಾರ್ಡಲ್ಲಿ ಮೂನ್ ಕೂಡ ಇದೆ. oh my goodness, this is amazing. like ಇದನ್ನು ನೋಡಿದರೆ ನೀವು ಇಟ್ ಈಸ್ ಅ ಮಿರರ್, ಲೈಕ್ ಯೂನಿವರ್ಸ್ ಹೇಳ್ತಾ ಇರೋದು ವಿ ಆರ್ ಮಿರರಿಂಗ್ ಯು. ಬೇರೆ ಇನ್ನೇನು ನಡೀತಾ ಇಲ್ಲ ಇಲ್ಲಿ. ನೀವು ಯಾವ ಥರ ಆಲೋಚಿಸ್ತಾ ಇದ್ದೀರಾ ಅದಕ್ಕೆ ನಾನು ಮಿರರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರೋದು. we have double sun, we have double earth, we have double moon, which is a double confirmation. group number 1, get curious, get happy, get excited and bless. ನಿಮ್ಮ ಸಿಚುವೇಶನ್ ಆಲ್ರೆಡಿ ಬೇರೆಯವ್ರ ಹತ್ರ ಇರೋದು ನಿಮ್ಮ ಗಮನಕ್ಕೆ ಬಂದರೆ ಸ್ಟಾರ್ಟ್ ಬ್ಲೆಸ್ಸಿಂಗ್ ಆಲ್ ಆಫ್ ದೆಮ್, ಸ್ಟಾರ್ಟ್ ಗೆಟಿಂಗ್ ಎಕ್ಸೈಟೆಡ್, ಎಸ್ ಅಂತ ಹೇಳಿ ಪ್ರೊಕ್ಲೇಮ್ ಮಾಡಿ ಯೂನಿವರ್ಸಿಗೆ. ಲೈಕ್ ಡೋಂಟ್ ಕಂಪೇರ್, ಡೋಂಟ್ ಗೆಟ್ ಬೋರ್ಡ್, ರೆಸ್ಟ್ಲೆಸ್ ಆಗಬೇಡಿ. ಆ್ಯಂಡ್ ದೆನ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಪ್ರತಿದಿನ. ಮತ್ತು ಎವಿಡೆನ್ಸ್ ಕಲೆಕ್ಟ್ ಮಾಡೋದು, ಲೈಕ್ ಯೂನಿವರ್ಸ್ ಈಸ್ ಆಲ್ವೇಸ್ ವಿತ್ ಮೀ, ಈಸ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಆ್ಯಂಡ್ ಇದೆಲ್ಲ ಎವಿಡೆನ್ಸು ಅಂತ ಹೇಳಿ. ಮತ್ತು ಈ ಕಾರ್ಡಲ್ಲೂ ಇಲ್ಲಿ ತೋರಿಸ್ತಾ ಇರೋದು ಯು ಗೋ ಫಸ್ಟ್, ದ ಯೂನಿವರ್ಸ್ ವಿಲ್ ಫಾಲೋ ಅಂತ ಹೇಳಿ. ಈ ಕಾರ್ಡಲ್ಲೂ ಡಬಲ್ ವ್ಯಕ್ತಿ ಇರೋದು. ಒಂದು ನೀವು ಮುಂದೆ ಹೋಗ್ತಾ ಇರೋದು, ಯೂನಿವರ್ಸ್ ನಿಮ್ಮನ್ನ ಫಾಲೋ ಮಾಡ್ತಾ ಇರೋದು. ನೀವೆಲ್ಲಿ ಹೋಗ್ತೀರಾ ನಾನು ಅಲ್ಲಿ ಫಾಲೋ ಮಾಡ್ತೀನಿ ಅಂತ ಹೇಳಿ. ನೀವು ತೋರಿಸೋ ಡೈರೆಕ್ಷನಲ್ಲಿ ಮ್ಯಾನಿಫೆಸ್ಟೇಷನ್ನ ತಂದುಕೊಡ್ತೀನಿ ಅಂತ ಹೇಳಿ. ನೀವು ಖುಷಿ ಕಡೆ ಹೋಗ್ತಿದ್ರೆ ನಿಮ್ಮ ಹಿಂದೆನೇ ಬರ್ತೀನಿ, ಖುಷಿನ ಜಾಸ್ತಿ ತರ್ತೀನಿ. ನೀವು ಪ್ರಾಬ್ಲಮ್ಸ್ ಕಡೆಗೆ ಜಾಸ್ತಿ ಹೋಗ್ತಿದ್ರೆ ಇದಾಗ್ತಿಲ್ಲ ಅದಾಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರೆ ತಿರ್ಗಾನು ನಾನು ನಿಮ್ಮ ಹಿಂದೆನೇ ಬರ್ತೀನಿ. ಯಾಕೆ ನೀವು ಯೋಚನೆ ಮಾಡಬೇಕು, ಯಾಕೆ ಪ್ರಾಬ್ಲಮ್ಸು ಅನ್ನುವಂಥ ಎವಿಡೆನ್ಸ್ನ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಜಾಸ್ತಿ ತೋರಿಸ್ತೀನಿ. ಸೊ ಐ ಓನ್ಲಿ ಮಿರರ್ ಯು ಅಂತ ಹೇಳ್ತಾ ಇರೋದು ಯೂನಿವರ್ಸು. ಯು ಗೋ ಫಸ್ಟ್ ಆ್ಯಂಡ್ ಐ ವಿಲ್ ಫಾಲೋ ಅಂತ ಯೂನಿವರ್ಸ್ ಹೇಳ್ತಾ ಇರೋದು. ಸೊ ಯಾವ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಯೂನಿವರ್ಸ್ನ. ಸೊ ನಿಮ್ಮ ಎನರ್ಜಿ ಯಾವ ದಿಕ್ಕಲ್ಲಿ ಹರಿತಾ ಇದೆ, ನಿಮ್ಮ ಆಲೋಚನೆ ಯಾವ ದಿಕ್ಕಲ್ಲಿ ಹರಿತಾ ಇದೆ, ನಿಮ್ಮ ಗಮನ ಯಾವ ದಿಕ್ಕಲ್ಲಿದೆ ಅದನ್ನು ಸ್ವಲ್ಪ ನೋಡಿ ರೆಕ್ಟಿಫೈ ಮಾಡ್ಕೊಳ್ಳಿ. ಯಾಕೆಂದರೆ ಯುವರ್ ಮ್ಯಾನಿಫೆಸ್ಟೇಷನ್ ಇಸ್ ಸೂಪರ್ ರೆಡಿ. ಆ್ಯಂಡ್ ಆಲ್ಸೋ ಈ ಬ್ಯೂಟಿಫುಲ್ ಕಾರ್ಡ್ಸು ಪ್ರತಿಯೊಂದೂ ಇಟ್ ಈಸ್ ಸ್ಕ್ರೀಮಿಂಗ್ ಪಾಸಿಟಿವ್ ಎನರ್ಜಿನ. ಸೊ little bit of slight tweaks ನಿಮ್ಮ ಎನರ್ಜಿನಲ್ಲಿ ಆ್ಯಂಡ್ ಯು ಆರ್ ಫಂಟಾಸ್ಟಿಕ್ ಆ್ಯಂಡ್ ಬ್ಯೂಟಿಫುಲ್ ಮ್ಯಾನಿಫೆಸ್ಟೇಷನ್ಸ್ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇರೋದು. ಆಲ್ ರೈಟ್, ಅದು ನಿಮ್ಮ ಇವತ್ತಿನ ರೀಡಿಂಗ್. ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಫರ್ಮೇಷನ್ ಅಲ್ಲ, ಯೂನಿವರ್ಸ್ ಈಸ್ ಆಲ್ವೇಸ್ ವಿತ್ ಮೀ ಅಂತ ಹೇಳಿ. ಆ್ಯಂಡ್ ಕಲೆಕ್ಟ್ ಎವಿಡೆನ್ಸ್, ದಟ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸ್. ಪ್ರತಿದಿನ ಕಲೆಕ್ಟ್ ಎವಿಡೆನ್ಸ್, ಯೂನಿವರ್ಸ್ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿ. ಆಲ್ರೈಟ್, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿದ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಅಗೇನ್ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲೈಕ್ ಫಾಲೋ ಮಾಡಿ, ಯಾಕೆಂದರೆ ರೆಗ್ಯುಲರ್ ಆಗಿ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಆಲ್ರೈಟ್, ಟೇಕ್ ಕೇರ್.
ಲವ್ ಯು ಆಲ್, ಬಾಯ್. ಗ್ರೂಪ್ ನಂಬರ್ 2 ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಸ್ವಲ್ಪ ರೆಸ್ಲೆಸ್ ಅನ್ನೋದಕ್ಕಿಂತ ಇಂಪೇಷಂಟ್, ಲೈಕ್ ಐ ಆಮ್ ಲೂಸಿಂಗ್ ಪೇಷನ್ಸ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಯಾಕೆಂದರೆ ಗ್ರೂಪ್ ನಂಬರ್ 1 ರೀಡಿಂಗ್ ಮುಗಿಸಿ ಪಾಸ್ ಮಾಡಿ ತುಂಬ ಹೊತ್ತು ವೇಟ್ ಮಾಡಿ ಆಮೇಲೆ ನಿಮ್ಮ ರೀಡಿಂಗ್ನ ಮಾಡ್ತಾ ಇರೋದು. ಯಾಕೆಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು ರೋಡಲ್ಲಿ. ಸೊ ಐ ವಾಸ್ ಫೀಲಿಂಗ್ ಫ್ರಸ್ಟ್ರೇಟೆಡ್, ಇರಿಟೇಟೆಡ್. ಯಾವಾಗ ಈ ನಾಯ್ಸ್ ಸ್ಟಾಪ್ ಆಗುತ್ತೆ, ಯಾವಾಗ ನಾನು ಮೆಸೇಜ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಯಾವಾಗ ರೆಕಾರ್ಡ್ ಮಾಡ್ತೀನಿ, ಯಾವಾಗ ಇದಾಗುತ್ತೆ, ಓ ಮೈ ಗಾಡ್ ಐ ಕಾಂಟ್ ವೇಟ್ ಅನ್ನೋ ಥರ ಎನರ್ಜಿ ಬರ್ತಾ ಇತ್ತು ನಿಮ್ಮ ಗ್ರೂಪಿಗೆ. ಸೊ ಬೇಸಿಕ್ಲಿ ನಿಮಗೆ ಬರ್ತಾ ಇರೋಂಥ ಮ್ಯಾನಿಫೆಸ್ಟೇಷನ್ ತುಂಬ ದಿನದಿಂದ ಪೇಷನ್ಸ್ ಆಗಿ ನೀವು ವೇಟ್ ಮಾಡ್ತಿರೋವಂಥದ್ದು. ಕೆಲವೊಬ್ಬರಿಗೆ ಇದು ನಿಮ್ಮ ಪ್ರೇಯರು. ನೀವು ಏನೋ ಒಂದು ಪ್ರೇ ಮಾಡಿದ್ದೀರಾ, ಏನೋ ಒಂದು ಬೇಕು ಅಥವಾ ಏನಾದರೂ ಒಂದು ಆಗಬೇಕು ಅಂತ ಹೇಳಿ ರೀಸೆಂಟಾಗಿ ಅಥವಾ ತುಂಬ ದಿನದಿಂದ ಈ ಪ್ರೇಯರ್ ನಡೀತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಸೊ ಆ ಪ್ರೇಯರ್ಗೆ ಆನ್ಸರ್ ಬರ್ತಾ ಇರೋದು, ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಸಂದರ್ಭದಲ್ಲಿ ಸ್ವಲ್ಪ ಪೇಷನ್ಸ್ ಕಳ್ಕೊಳ್ತಾ ಇರ್ಬೋದು ಅಥವಾ ಸ್ವಲ್ಪ ಇರಿಟೇಷನ್ ಸ್ಟಾರ್ಟ್ ಆಗಿರ್ಬೋದು. ಯಾವಾಗ, ಹೆಂಗೆ, ಯಾಕೆ, ಹೀಗೆ ಅಂತೆಲ್ಲ ಹೇಳಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಲಿಟಲ್ ಮೋರ್ ಪೇಷನ್ಸ್, ಯಾಕೆಂದರೆ ಇಟ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿ ನಿಮಗೆ ಸಮಾಧಾನ ಮಾಡ್ತಾ ಇರೋ ಥರ ಇದೆ ಈ ರೀಡಿಂಗ್ ಮುಖಾಂತರ. ಬಿಕಾಸ್ ನನ್ನನ್ನು ನಾನು ಸಮಾಧಾನ ಮಾಡ್ಕೊಳ್ಬೇಕಾಯ್ತು ನಿಮ್ಮ ರೀಡಿಂಗಿಗೆ ಕೂತ್ಕೊಳ್ಳೋದಕ್ಕೆ ಮುಂಚೆ. ಬಿಕಾಸ್ ಐ ವಾಸ್ ಸೋ ಇರಿಟೇಟೆಡ್. ಕೆಳಗಡೆ ಹೋಗಿ ಅವ್ರು ಏನು ನಾಯ್ಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೇಳ್ಬಿಟ್ಟು ಬರೋಣ ಅನ್ನೋ ಥರ ಅನ್ನಿಸ್ತಾಯಿತ್ತು. ಕ್ಯಾನ್ ಯು ಸ್ಟಾಪ್, ಐ ಹ್ಯಾವ್ ಟು ವರ್ಕ್ ಅಂತ ಹೇಳಿ. ದಟ್ ಈಸ್ ಹೌ ಫ್ರಸ್ಟ್ರೇಷನ್ ನನಗೆ ಅನ್ನಿಸ್ತಾ ಇದ್ದಿದ್ದು ನಿಮ್ಮ ಗ್ರೂಪಿಗೆ ನಿಮ್ಮ ರೀಡಿಂಗ್ ಶುರು ಮಾಡೋದಕ್ಕೆ ಮುಂಚೆ. ಬಟ್ ಇವಾಗ ಎನರ್ಜಿ ಸಬ್ಸೈಡ್ ಆಗ್ತಾ ಇದೆ. ಐ ಆಮ್ ಫೀಲಿಂಗ್ ಬೆಟರ್ ಇವಾಗ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಅಥವಾ ನಿಮಗೆ ಸಮಾಧಾನನ ತರ್ತಾ ಇರೋದು ಈ ಒಂದು ರೀಡಿಂಗ್ನಲ್ಲಿ, ಇಟ್ಸ್ ಓಕೆ, ಇಟ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿ ಹೇಳ್ತಾ ಇರೋದು. ನೀವು ಕೇಳಿದಂಥ ಪ್ರೇಯರು, ನೀವು ಮಾಡಿದಂಥ ಪ್ರೇಯರು, ನಿಮ್ಮ ಪೇಷನ್ಸ್ಗೆ, ನಿಮ್ಮ ಹಾರ್ಡ್ ವರ್ಕ್ಗೆ, ನಿಮ್ಮ ಡಿಟರ್ಮಿನೇಷನ್ಸ್ಗೆ, ನಿಮ್ಮ ವಿಲ್ ಪವರ್ಗೆ, ಲೈಕ್ ನಿಮ್ಮ ನಂಬಿಕೆಗೆ ಬರ್ತಾ ಇರೋವಂಥ ಉತ್ತರ, ನಿಮ್ಮ ಲೈಫಲ್ಲಿ ಬರ್ತಾ ಇರೋವಂಥ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅಪ್ಪರ್ ವರ್ಲ್ಡ್ ಇಲ್ಲಿ. ಸೊ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ನೀವೇನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಸಿಚುವೇಶನ್ ಇರ್ಬೋದು, ಅಥವಾ ನೀವೇನು ಮಾಡಬೇಕು ಅದನ್ನು ಆಲ್ರೆಡಿ ಮಾಡಾಗಿದೆ. ನಿಮ್ಮ ಶಕ್ತಿ ಎಷ್ಟಿತ್ತು, ನಿಮ್ಮ ಶಕ್ತಿ ಮೀರಿ ಈ ಸಿಚುವೇಶನ್ ಬಗ್ಗೆ ನೀವು ಪ್ರಯತ್ನ ಮಾಡೇ ಆಗಿರ್ಬೋದು, ಅಥವಾ ಮತ್ತೆ ಪ್ರಯತ್ನ ಮಾಡ್ತಿರ್ಬೋದು, ಅಥವಾ ಮತ್ತೆ ಪ್ರೇಯರ್ ಮಾಡ್ತಿರ್ಬೋದು. ಆ್ಯಂಡ್ ದೆನ್ ಯು ಮೇ ಹ್ಯಾವ್ ಸರೆಂಡರ್ಡ್, ಲೈಕ್ ಯೂನಿವರ್ಸಿಗೆ ಸರೆಂಡರ್ ಮಾಡುವಂಥ ಯಾವುದಾದ್ರೂ ಪ್ರಾಸೆಸ್ ಮಾಡಿರ್ಬೋದು ಅಥವಾ ರಿಚುವಲ್ ಮಾಡಿರ್ಬೋದು ರೀಸೆಂಟಾಗಿ ಅಥವಾ ಇನ್ ಜನರಲ್ ಆಗಿ. ಸೊ ಈ ವಿಚಾರ ಏನು ನಿಮ್ಮ ಮ್ಯಾನಿಫೆಸ್ಟೇಷನ್ ಬರ್ತಾ ಇರೋದು ಈ ಸಂದರ್ಭದಲ್ಲಿ, ಇಟ್ ಈಸ್ ಅ ಡಿವೈನ್ ಟೈಮಿಂಗಲ್ಲಿ, ಡಿವೈನ್ ಇಂಟರ್ವೆನ್ಷನಲ್ಲಿ, ಡಿವೈನ್ ಕ್ಯಾಲ್ಕುಲೇಷನಲ್ಲಿ, ಡಿವೈನ್ಲಿ ಗಿಫ್ಟಿಂಗ್ ಮ್ಯಾನಿಫೆಸ್ಟೇಷನ್. ಇದು ಡಿವೈನ್ಲಿ ಗಿಫ್ಟ್ ಬರ್ತಾ ಇರೋವಂಥ ಮ್ಯಾನಿಫೆಸ್ಟೇಷನು. ನಿಮ್ಮ ಪೇಷನ್ಸ್ಗೆ, ನಿಮ್ಮ ಹಾರ್ಡ್ ವರ್ಕಿಗೆ ಬರ್ತಾ ಇರೋವಂಥ ರಿವಾರ್ಡ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯಾಕೆಂದರೆ ಈ ಸಿಚುವೇಷನಲ್ಲಿ ಡಿವೈನ್ ಇಂಟರ್ವೆನ್ಷನ್ ಅಂದರೆ ಡಿವೈನ್ ಬಂದು ಈ ಸಿಚುವೇಷನಲ್ಲಿ ಇಂಟರ್ವೀನ್ ಮಾಡಬೇಕಾಗಿದ್ದು ತುಂಬಾ ಮುಖ್ಯವಾಗಿತ್ತು. ಯಾಕೆಂದರೆ ಇದು ನಿಮ್ಮೊಬ್ಬರು ಕೈಯಲ್ಲೇ ಮಾಡೋಕ್ಕಾಗೋದಿಲ್ಲ, ಅಥವಾ ನೀವೆಷ್ಟು ಮಾಡ್ಬೋದು ಅಷ್ಟು ನೀವು ಆಲ್ರೆಡಿ ಮಾಡಾಗಿದೆ. ಸೊ ನಾವ್ ಯು ನೀಡ್ ಸಪೋರ್ಟ್ ಹೈಯರ್ ಬೀಯಿಂಗ್ಸ್ ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಈ ಸ್ಪಿರಿಚುವಲ್ ವರ್ಲ್ಡಿಂದ ಈ ಸಪೋರ್ಟ್ ನಿಮಗೆ ಈ ಸಮಯದಲ್ಲಿ ಬೇಕಾಗಿದೆ. ಆ್ಯಂಡ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಈ ಸಪೋರ್ಟ್ನ. ನಿಮಗೆ ಬೇಕಾಗಿರುವಂಥ ಹೆಲ್ಪ್ ಬರ್ತಾ ಇದೆ, ಅಥವಾ ಬೇಕಾಗಿರುವಂಥ ಫ್ರೆಂಡ್ಶಿಪ್ ಬರ್ತಾ ಇದೆ, ಬೇಕಾಗಿರುವಂಥ ಬಿಸ್ನೆಸ್ ಪಾರ್ಟ್ನರ್ ಬರ್ತಾ ಇರ್ಬೋದು. ದೇರ್ ಇಸ್ ಸಮಥಿಂಗ್ ಡಿವೈನ್ಲಿ ಗೈಡೆಡ್ ನಿಮ್ಮ ಜೀವನಕ್ಕೆ ಈ ಸಮಯದಲ್ಲಿ ಎಂಟರ್ ಆಗೋದಕ್ಕೆ, ನಿಮ್ಮ ಈ ಸದ್ಯದ ಪರಿಸ್ಥಿತಿಗೆ ಸಪೋರ್ಟ್ ಮಾಡುವಂಥ ಒಂದು ವ್ಯಕ್ತಿ ಅಥವಾ ಸಿಚುವೇಶನು ಅಥವಾ ಎನ್ವಿರಾನ್ಮೆಂಟು ಈ ಸಂದರ್ಭದಲ್ಲಿ ಕ್ರಿಯೇಟ್ ಆಗ್ತಾ ಇರ್ಬೋದು. ಕೆಲವೊಂದು ಸಿಚುವೇಶನ್ ನಿಮ್ಮ ಔಟ್ ಆಫ್ ಹ್ಯಾಂಡ್, ಲೈಕ್ ಇದು ನನ್ನ ಕೈಯಲ್ಲಿಲ್ಲ ಅಂದ್ಕೊಳ್ಳೋಂಥ ಸಿಚುವೇಶನ್ಗೆ ಬರ್ತಾ ಇರುವಂಥ ಪ್ರೇಯರ್ ಇರ್ಬೋದು ಇದು. ಯಾಕೆಂದರೆ ಇಟ್ ಫೀಲ್ಸ್ ಲೈಕ್ ಇಲ್ಲಿ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಲೆಟ್ಸ್ ಸೇ ನೀವು ಕೆಲಸದಲ್ಲಿರುವಂಥ ಕೆಲಸ ಬಂದು ಯು ಆರ್ ನಾಟ್ ಹ್ಯಾಪಿ, ಯು ಆರ್ ಟೋಟಲಿ ಅನ್ಹ್ಯಾಪಿ ಕೆಲಸದಲ್ಲಿ. ಬಟ್ ನೀವು ಆ ಕೆಲಸ ಬಿಡೋದಕ್ಕೂ ಆಗೋದಿಲ್ಲ, ಯಾಕೆಂದರೆ ಆ ದುಡ್ಡಿನ ಮೇಲೆ ನಿಮ್ಮ ಜೀವನ ನಿಂತಿರೋದು. ಮೇ ಬಿ ಬೇರೆ ಯಾರೂ ನಿಮ್ಮ ಫ್ಯಾಮಿಲಿನಲ್ಲಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ನಿಮಗೆ ಕೆಲಸ ಬೇಕೇ ಬೇಕು, ಆ ದುಡ್ಡು ಬೇಕೇ ಬೇಕು ನಿಮ್ಮ ಮಂತ್ಲಿ ಪೇಮೆಂಟ್ಸ್ಗೆ, ಬಿಲ್ಸ್ಗೆ. ಸೊ ಯು ಆರ್ ಫ್ರಸ್ಟ್ರೇಟೆಡ್. ಸೊ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಜಾಬ್ಸ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ, ಕೇಳೋರಿಗೆಲ್ಲ ಹೇಳಿದ್ದೀರಾ, ಐ ಡೋಂಟ್ ನೋ ವಾಟ್ ಎಲ್ಸ್ ಟು ಡೂ, ಇನ್ನೇನು ಮಾಡಬೇಕಂತ ಗೊತ್ತಿಲ್ಲ. ಸೊ ಲೈಕ್ ದೇರ್ ಇಸ್ ಅ ಡಿವೈನ್ ಇಂಟರ್ವೆನ್ಷನ್ ನಿಮ್ಮ ಲೈಫಲ್ಲಿ. ಈಗ ಹೇಗೆ ನೀವು ಈ ಡಿಫಿಕಲ್ಟ್ ಸಿಚುವೇಷನಿಂದ ಆಚೆ ಬರೋದು ಅಂತ ಹೇಳಿ ನೀವು ಆಲ್ರೆಡಿ ಏನು ಮಾಡಬೇಕು ಮಾಡಿದ್ದೀರಾ.
ಆಲ್ರೆಡಿ ಏನು ಮಾತಾಡ್ಬೇಕು ಮಾತಾಡಿದ್ದೀರಾ, ಆಲ್ರೆಡಿ ನಿಮ್ಮ ಕೈಲಾಗೋದನ್ನು ನಿಮ್ಮ ಪ್ರಯತ್ನ ನೀವು ಮಾಡ್ತಾನೆ ಇದ್ದೀರಾ. ಆ್ಯಂಡ್ ದೆನ್ ಮೇ ಬಿ ಯು ಹ್ಯಾವ್ ಸರೆಂಡರ್ಡ್ ಅಟ್ ಸಮ್ ಪಾಯಿಂಟ್, ಲೈಕ್ ಐ ಡೋಂಟ್ ನೋ ಇನ್ನೇನು ಮಾಡಬೇಕಂತ ಗೊತ್ತಿಲ್ಲ, ಯು ಜಸ್ಟ್ ಶೋ ಮಿ ದ ವೇ, ನನಗೆ ಈ ಸಿಚುವೇಶನಿಂದ ಏನು ಮಾಡೋದು ಅಂತ ಹೇಳಿ ದಾರಿ ತೋರಿಸಿ ಅಂತ ಹೇಳಿ ಸರೆಂಡರ್ ಮಾಡಿರುವಂಥ ಸಿಚುವೇಶನ್ಸ್ ಇದ್ದರೆ, ದಿಸ್ ಈಸ್ ಎಕ್ಸಾಕ್ಟ್ಲಿ ವೇರ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರೋದು. ವೆರಿ ವೆರಿ ಡಿವೈನ್ ಇಂಟರ್ವೆನ್ಷನ್ ಸಿಚುವೇಶನ್ ಇದು. ಓಕೆ, ಮನುಷ್ಯರ ಕೈಲಿ ಬದಲಾಯಿಸುವಂಥ ಸಿಚುವೇಶನ್ ಅಲ್ಲ, ಇಲ್ಲಿ ನಮ್ಮ ಹೈಯರ್ ಪವರ್ಸ್ ಇಂಟರ್ವ್ಯೂನ್ ಆಗಲೇಬೇಕು, ನಮಗೆ ಬೇಕಾಗಿರೋ ಸಪೋರ್ಟ್ನ ಅವ್ರು ತರಲೇಬೇಕು, ಆ ಥರ ಒಂದು ಸಿಚುವೇಶನ್. ಓಕೆ, ಸಡನ್ನಾಗಿ ಯಾವುದೋ ಒಂದು ಹಳೆ ಫ್ರೆಂಡ್ ಫೋನ್ ಮಾಡ್ಬೋದು, ಇಲ್ಲಿ ಕೆಲಸ ಓಪನಿಂಗ್ ಇದೆ, ಮನೆ ಹತ್ರನೇ ಇರ್ಬೋದು, ಅಥವಾ ಇಲ್ಲಿ ಇನ್ನೂ ಸ್ಯಾಲ್ರಿ ಜಾಸ್ತಿ ಇದೆ, ಮೇ ಬಿ ಇಟ್ ಈಸ್ ಅ ಸ್ಟಾರ್ಟಪ್, ನಿಮಗೆ ಕಂಪ್ಲೀಟ್ಲಿ ಫ್ರೀಡಮ್ ಇರುತ್ತೆ ನಿಮ್ಮ ಐಡಿಯಾಸ್ನೆಲ್ಲ ಕೊಡೋದಕ್ಕೆ ಅಥವಾ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅನ್ನೋ ಥರ ಕೆಲಸ ಇರ್ಬೋದು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಆ್ಯಸ್ ಅನ್ ಎಕ್ಸಾಂಪಲ್. ಸೊ ಈ ರೀತಿ ಲೈಕ್ ಹೈಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಆರ್ ಟ್ವಿಸ್ಟ್ ಸ್ಟೋರಿನಲ್ಲಿ ಆ ಥರ ಒಂದು ಮ್ಯಾನಿಫೆಸ್ಟೇಷನು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ನೀವು ಇನ್ವೈಟ್ ಮಾಡ್ತಾ ಇರೋದು. ಸೊ ಈ ಕಾರ್ಡಲ್ಲಿ ನೋಡಿದರೆ ಲೈಕ್ ಲೈಕ್ ಏಂಜಲ್ಸ್, ಗೈಡ್ಸ್ ಎಲ್ಲರೂ ನಿಮ್ಮ ಡೈರೆಕ್ಷನಲ್ಲಿ ಬರ್ತಾ ಇರೋ ಥರ ಇದೆ, ನಿಮಗೆ ಸಪೋರ್ಟ್ ಮಾಡೋದಕ್ಕೆ, ನಿಮಗೆ ಗೈಡೆನ್ಸ್ ತರೋದಕ್ಕೆ. ಆಲ್ ರೈಟ್, ಸೊ ಇನ್ ಜನರಲ್ ಆಗಿ ಬೇರೆ ಎಲ್ಲರಿಗೂ ಅನ್ವಯಿಸುವಂಥ ಮೆಸೇಜ್ ಬಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್. ಈ ಸಿಚುವೇಷನಲ್ಲಿ ನೀವು ಸ್ಪಿರಿಚುವಲಿ ನಿಮ್ಮ ಲೈಫ್ ಲೆಸನ್ಸ್ ಕಲಿಯೋದಿತ್ತು, ನೀವು ಕಲಿತಿದ್ದೀರಾ, ಕಲಿಯುವಂಥ ಪ್ರಯತ್ನ ಪಡ್ತಿದ್ದೀರಾ, ಅಟ್ಲೀಸ್ಟ್ ಕೇಳ್ತಾ ಇದ್ದೀರಾ ಏನು ಕಲಿಬೇಕು, ಅಟ್ಲೀಸ್ಟ್ ಏನು ಕಲಿಬೇಕು ಈ ಸಿಚುವೇಷನಲ್ಲಿ ಹೇಳಿದ್ರೆ ಅಟ್ಲೀಸ್ಟ್ ಅದನ್ನಾದರೂ ಕಲಿತೀನಿ ಬೇಗ ಈ ಸಿಚುವೇಷನ್ ಎಂಡ್ ಆಗೋದಕ್ಕೆ, ಅಥವಾ ನಾನು ಏನು ಕಲಿಬೇಕು ಆಲ್ರೆಡಿ ಕಲ್ತಾಗಿದೆ, ಹೆಂಗೆ ಈ ಸಿಚುವೇಷನ್ ಎಂಡ್ ಮಾಡೋದು, ಹೆಂಗೆ ನಾನು ನೆಕ್ಸ್ಟ್ ಸಿಚುವೇಷನಿಗೆ ಎಂಟರ್ ಆಗೋದು ಅನ್ನೋವಂಥ ಪ್ರಶ್ನೆಗಳಿರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯಾ ವಿ ನೋ, ವಿ ಲಿಸನ್, ವಿ ಆರ್ ದೇರ್, ಲೈಕ್ ಆ ಸಪೋರ್ಟ್ನ, ಗೈಡೆನ್ಸ್ನ ನಾವು ತರ್ತಾ ಇದ್ದೀವಿ. ಸೊ ಸ್ಟೇ ಪೇಷಂಟ್, ಆ ಸರೆಂಡರಿಂಗ್ ಪ್ರಾಸೆಸ್ನ ಕಂಟಿನ್ಯೂ ಮಾಡಿ, ಕೀಪ್ ಸರೆಂಡರಿಂಗ್ ನಿಮ್ಮ ಪ್ರಾಬ್ಲಮ್ಸ್ನ. ನನ್ನ ಕೈಯಲ್ಲಿ ಇದಿಲ್ಲ, ಇನ್ನೇನು ಮಾಡಬೇಕು ಗೊತ್ತಿಲ್ಲ ಅನ್ನೋಂಥ ಸಿಚುವೇಶನ್ಗಳನ್ನು ಜಸ್ಟ್ ಸರೆಂಡರ್ ಯೂನಿವರ್ಸ್ಗೆ, ನಿಮ್ಮ ಹೈಯರ್ ಪವರ್ಸ್ಗೆ, ಬಿಕಾಸ್ ದೇ ಆರ್ ಸಪೋರ್ಟಿಂಗ್ ಯು ಸೋ ಸ್ಟ್ರಾಂಗ್ಲಿ ಈ ಸಮಯದಲ್ಲಿ. ಆಲ್ ರೈಟ್, ಕೆಲವ್ರಿಗೆ ಇದು ಕಮ್ಯುನಿಕೇಷನ್ ರಿಲೇಟೆಡ್, ಅಂದರೆ ಜಾಬ್ ಅಪ್ಲೈ ಮಾಡಿ ಬಂತ ಈ ಕೆಲಸ ಆಗತ್ತಾ ಇಲ್ವಾ ಅನ್ನೋವಂಥದ್ದು ಇರ್ಬೋದು, ಸಮಥಿಂಗ್ ರಿಲೇಟೆಡ್ ಟು ಕಮ್ಯುನಿಕೇಷನ್ ಆಲ್ಸೋ. ಈ ಸಿಚುವೇಷನಲ್ಲಿ ಮೇ ಬಿ ಮನಸ್ತಾಪ ಆಗಿ ಇನ್ನೇನು ಮಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ ಗೊತ್ತಿಲ್ಲ ಅನ್ನೋ ಥರ ಸಿಚುವೇಶನ್ ಇರ್ಬೋದು, ಅದನ್ನು ನೀವು ಸರೆಂಡರ್ ಮಾಡಿರ್ಬೋದು, ಯಾಕಂದರೆ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕಂತ ಗೊತ್ತಿಲ್ಲ. ಸೊ ಯೂನಿವರ್ಸ್ ಬಂದು ನಿಮ್ಗೀಗ ಆ ಸಪೋರ್ಟ್ನ ತರ್ತಾ ಇರೋದು, ಏನು ಹೇಳಬೇಕು ಅನ್ನೋವಂಥದ್ದು, ಅಥವಾ ಬೇರೆಯವ್ರ ಮುಖಾಂತರ ಈ ಸಪೋರ್ಟ್ನ ತರಿಸ್ಬೋದು. ಸಮ್ ಹೌ ಈ ಸಿಚುವೇಶನನ್ನು ಸಾಲ್ವ್ ಮಾಡೋದಕ್ಕೆ, ನಿಮ್ಮನ್ನು ಈ ಸಿಚುವೇಶನ್ನಿಂದ ಆಚೆ ತರೋದಕ್ಕೆ, ಅಥವಾ ಆ ಸಮಾಧಾನ ತರೋದಕ್ಕೆ ಈ ಸಿಚುವೇಷನಲ್ಲಿ ಯೂನಿವರ್ಸ್ ಇಸ್ ಹೆಲ್ಪಿಂಗ್ ಯು ಈ ಮ್ಯಾನಿಫೆಸ್ಟೇಷನನ್ನು ನಿಮಗೆ ತರೋದಕ್ಕೆ. ಸೊ ನೀವೇನು ಮಾಡಬೇಕು ಈ ಸಿಚುವೇಷನಲ್ಲಿ ಇದನ್ನು ಇನ್ನೂ ಆಕ್ಸಲರೇಟ್ ಮಾಡೋದಕ್ಕೆ ಅಂತ ಅಂದರೆ, ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಬಿಲೀವ್ ಯೂನಿವರ್ಸನ್ನ ಆ್ಯಂಡ್ ಆಲ್ಸೋ ಸರೆಂಡರ್, ಬಿಕಾಸ್ ವಿ ಆರ್ ಹೆಲ್ಪಿಂಗ್ ಯು ಈ ಸಮಯದಲ್ಲಿ. ನೀವು ಮಾಡಬೇಕಾಗಿರೋದು ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ಅಥವಾ ನಿಮಗೆ ಖುಷಿ ಕೊಡುವಂಥ ಕೆಲಸಗಳು, ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ಕೇರು, ಲೈಕ್ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಫೋಕಸ್ ಮಾಡೋದು, ಇದೆಲ್ಲನೂ ಲೈಕ್ ಜಸ್ಟ್ ಫೋಕಸ್ ಆನ್ ಯೋರ್ ಸೆಲ್ಫ್. ಪ್ರಾಬ್ಲಮ್ ಬಗ್ಗೆ ಫೋಕಸ್ ಮಾಡಬೇಡಿ, ಅಥವಾ ಈ ಸಿಚುವೇಶನ್ ಹೆಂಗೆ ಸಾಲ್ವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಡಿ. ಜಸ್ಟ್ ಫೋಕಸ್ ಆನ್ ಯುವರ್ ಡೈಲಿ ಟಾಸ್ಕ್. ನಿತ್ಯದ ಜೀವನದಲ್ಲಿ ಹೆಂಗೆ ನಾನು ಇವತ್ತಿನ ದಿನಾನ ಸಮಾಧಾನವಾಗಿ ಹೇಗೆ ಕಳೆಯೋದು, ಹೇಗೆ ಆ ಸಮಾಧಾನನ ನನ್ನ ಲೈಫಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಸೆಲ್ಫ್ ಲವ್ ಹೇಗೆ, ಲೈಕ್ ಸೆಲ್ಫ್ ಕೇರ್ ಅಂದರೆ ಏನು, ಸೆಲ್ಫ್ ಲವ್ ಅಂತ ಅಂದರೆ ಏನು, ನಾನು ಯಾರು ಅಂತ ತಿಳ್ಕೊಳ್ಳೋವಂಥ ಪ್ರಯತ್ನ ಪಡೋದು. ಸೊ ಬೇಸಿಕ್ಲಿ ಜಸ್ಟ್ ಫೋಕಸ್, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ಡಿವೈನ್ ಮೇಲೆ, ಲೈಕ್ ಹೈಯರ್ ಪವರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಸರೆಂಡರ್ ಮೋರ್ ಆ್ಯಂಡ್ ಮೋರ್. ಯಾಕೆಂದರೆ ಈ ಸಿಚುವೇಶನ್ ಬಂದು ವೆರಿ ಡಿವೈನ್ ಸಲ್ಯೂಷನ್ ಬಂದು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಎಂಟರ್ ಆಗ್ತಾ ಇರೋ ಥರ ಇದೆ. ಇನ್ನು ಕೆಲವ್ರಿಗೆ ಇದು ಸ್ಪಿರಿಚುವಲ್ ಗ್ರೋತ್ ಬಗ್ಗೆ, ಸ್ಪಿರಿಚುವಾಲಿಟಿನಲ್ಲಿ ಇನ್ನೂ ಡೀಪಾಗಿ ಹೋಗಬೇಕು ಅನ್ನೋವಂತಹ ಪ್ರೇಯರ್ಸ್ಗಳು ಮಾಡಿರ್ಬೋದು. ಬೇಸಿಕ್ಲಿ ಈ ಗ್ರೂಪ್ ಬಂದು ಫುಲ್ ಆಫ್ ಪ್ರೇಯರ್ಸ್ ಎನರ್ಜಿ. ಸೊ ನೀವು ಸ್ಪಿರಿಚುವಲ್ ಗ್ರೋತ್, ಸ್ಪಿರಿಚುವಲ್ ಡೆವಲಪ್ಮೆಂಟಲ್ಲಿ ನಾನು ಇನ್ನೂ ಮುಂದೆ ಹೋಗಬೇಕು ಅಂತ ಹೇಳಿ ಪ್ರೇ ಮಾಡಿದರೆ, ಈ ಗ್ರೂಪಲ್ಲಿರೋರಿಗೆ ವಿ ಆರ್ ಬ್ರಿಂಗಿಂಗ್ ಆಬ್ಸಲ್ಯೂಟ್ಲಿ, ವಿ ಹ್ಯಾವ್ ಹರ್ಮಿಟ್ ಎನರ್ಜಿ ಇಲ್ಲಿ. ದಿಸ್ ಫೀಲ್ಸ್ ಲೈಕ್ ಯೂನಿವರ್ಸ್ ಎನರ್ಜಿ, ಹರ್ಮಿಟ್ ಎನರ್ಜಿ. ಈ ಕಾರ್ಡನ್ನು ಬಂದು ಲೈಕ್ ಸೆಲ್ಫ್ ಡಿಸ್ಕವರಿ, ನಾನು ಆಗಲೇ ಹೇಳ್ದಂಗೆ ನಿಮ್ಮನ್ನು ನೀವು ಕಂಡುಕೊಳ್ಳೋ ಅಂಥ ಸಮಯ, ನಿಮ್ಮ ಬಗ್ಗೆ ನೀವು ಪ್ರಶ್ನಿಸ್ಕೊಳ್ಳೋ ಅಂಥ ಸಮಯ, ನೀವು ಯಾರು, ನಿಮ್ಗೇನು ಬೇಕು ಆ್ಯಕ್ಚುಲಾಗಿ, ಯಾವ ಥರ ನಿಮ್ಮ ಫ್ಯೂಚರ್ ಇರಬೇಕು, ಅಥವಾ ನಿಮ್ಮ ಪ್ರತಿನಿತ್ಯ ನಿಮಗೆ ಖುಷಿ ಕೊಡುವಂಥ ಕೆಲಸಗಳೇನು, ನಿಮ್ಮ ಹಾಬೀಸ್ ಏನು, ನಿಮ್ಮ ಇಂಟ್ರೆಸ್ಟ್ಗಳೇನು. ಸೊ ಬೇಸಿಕ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದು, ನಿಮಗೋಸ್ಕರ ನೀವು ಕೆಲವೊಂದು ಹಾಬೀಸ್ನ, ಪ್ರಾಕ್ಟೀಸಸ್ನ ಶುರು ಮಾಡೋದು. ಮೇ ಬಿ ನಿಮ್ಗೇನೋ ಮಾಡೋದಕ್ಕೆ ಇಷ್ಟ, ಬಟ್
ದಿನ ಮಾಡೋಕ್ಕೆ ಸಮಯ ಇರಲಿಲ್ಲ, ಸಂದರ್ಭ ಇರಲಿಲ್ಲ, ಅಥವಾ ಯಾರೂ ಬಿಡ್ತಿರಲಿಲ್ಲ. ಬಟ್ ಈ ಸಮಯದಲ್ಲಿ ಅದನ್ನು ಆ ಸಿಚುವೇಶನನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು, ನೋ ಐ ಆಮ್ ಗೋಯಿಂಗ್ ಟು ಫಾಲೋ ನನ್ನ ಹಾರ್ಟನ್ನ, ನನ್ನ ಹಾಬೀಸ್ನ ಅಥವಾ ನನ್ನ ಇಂಟ್ರೆಸ್ಟನ್ನ ಅಂತ ಹೇಳಿ ಜಸ್ಟ್ ಫೋಕಸ್ ಆನ್ ಯೋರ್ ಸೆಲ್ಫ್ ಈ ಸಮಯದಲ್ಲಿ. ಬಿಕಾಸ್ ದೇರ್ ಈಸ್ ಅ ಬ್ಯೂಟಿಫುಲ್ ಸಪೋರ್ಟ್ ನಿಮ್ಮ ಜೀವನಕ್ಕೆ, ಅಥವಾ ಈ ಸಿಂಪಲ್ ಸೊಲ್ಯೂಷನ್ ನಿಮ್ಮ ಜೀವನಕ್ಕೆ ಬರ್ತಾ ಇರೋದು. 10 of Wands, ಜಸ್ಟ್ ಡ್ರಾಪ್ ದ ಪ್ರಾಬ್ಲಮ್, ಲೈಕ್ ಗಿವ್ ಮೀ ದ ಪ್ರಾಬ್ಲಮ್ ಅಂತ ಹೇಳ್ತಾ ಇರೋದು ಯೂನಿವರ್ಸು ಅಥವಾ ಹೈಯರ್ ಪವರ್ಸ್. ಆ ಪ್ರಾಬ್ಲಮ್ನ ನಮಗೆ ಕೊಡಿ ಅಂತ ಹೇಳಿ. ವಿತ್ ದ ಎಂಪ್ರರ್ ಕಾರ್ಡ್ ಈ ಡೈರೆಕ್ಷನಲ್ಲಿ, ಈ ಕಡೆ 10 of Wands ಬಂದು ಹೆವಿ ಎನರ್ಜಿ ಅಥವಾ ಬರ್ಡನನ್ನು, ಲೈಕ್ ಪ್ರಾಬ್ಲಮ್ಸ್ನ ನಾವು ಕ್ಯಾರಿ ಮಾಡ್ತಾ ಇರೋದು. ಲೈಕ್ ಯೂನಿವರ್ಸ್ ಹೇಳ್ತಾ ಇರೋದು ಜಸ್ಟ್ ಡ್ರಾಪ್ ಇಟ್. ಇದನ್ನೆಲ್ಲ ಒಂದೇ ಸಲ ನಾವು ಎತ್ಕೊಂಡು ಹೋಗಬೇಕಾಗಿಲ್ಲ, ಒಂದೇ ಸಲ ನಾವು ಸಾಲ್ವ್ ಮಾಡಬೇಕಾಗಿಲ್ಲ. ಯು ಜಸ್ಟ್ ಹ್ಯಾವ್ ಟು ಡ್ರಾಪ್ ದ ಪ್ರಾಬ್ಲಮ್. ಯಾಕೆಂದರೆ ವಿ ಆರ್ ಬ್ರಿಂಗಿಂಗ್ ಆ ಸೊಲ್ಯೂಷನನ್ನು ನಿಮ್ಮ ಲೈಫಿಗೆ ಈ ಸಮಯದಲ್ಲಿ ತರ್ತಾ ಇದ್ದೀವಿ. ಯು ಜಸ್ಟ್ ಡ್ರಾಪ್ ದ ಪ್ರಾಬ್ಲಮ್. ನಮಗೆ ಆ ಪ್ರಾಬ್ಲಮ್ನ ಕೊಡಿ, ಆ ಪ್ರಾಬ್ಲಮ್ನ ನಮಗೆ ಸರೆಂಡರ್ ಮಾಡಿ. ಬಿಕಾಸ್ ವಿ ಆರ್ ಬ್ರಿಂಗಿಂಗ್ ಆ ಸಪೋರ್ಟ್ನ, ಗೈಡೆನ್ಸ್ನ, ಅಥವಾ ವ್ಯಕ್ತಿನ, ಅಥವಾ ಸಿಚುವೇಶನನ್ನು, ಆ ಸಮಾಧಾನನ ವಿ ಆರ್ ಬ್ರಿಂಗಿಂಗ್ ನಿಮ್ಮ ಲೈಫಲ್ಲಿ. ಮತ್ತು ದೇರ್ ಇಸ್ ಅ ಬ್ಯೂಟಿಫುಲ್ ಟ್ವಿಸ್ಟ್ ನಿಮ್ಮ ಲೈಫಲ್ಲಿ ತೋರಿಸ್ತಾ ಇರೋದು. ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಇಂಥ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ ಈ ಪ್ರಾಬ್ಲಮ್ಗೆ ಅಂತ ಹೇಳಿ. ಮೇ ಬಿ ಈ ಕೆಲಸ ಬದಲಾಯಿಸೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳಿ ಹೆದರ್ಕೊಂಡಿರ್ಬೋದು. ಯೂನಿವರ್ಸ್ ವಿಲ್ ಬ್ರಿಂಗ್ ಅ ಬ್ಯೂಟಿಫುಲ್ ಚೇಂಜ್. ಲೈಕ್ ಸಡನ್ನಾಗಿ ಯಾರನ್ನೋ ಮೀಟ್ ಮಾಡ್ತೀರಾ, ಎಲ್ಲೋ ಹೋಗ್ತೀರಾ, ಯಾರೋ ಕಾಲ್ ಮಾಡ್ತಾರೆ, ಆ್ಯಂಡ್ ದೆನ್ ಸಿಂಪಲ್ಲಾಗಿ ಬೇರೆ ಕೆಲಸ ಸಿಗುವಂಥದ್ದು. ಲೈಕ್ ಐ ಡಿಂಟ್ ಎಕ್ಸ್ಪೆಕ್ಟ್ ಇಷ್ಟು ಈಸಿಯಾಗಿ ಇದಾಗುತ್ತೆ ಅಂತ ಹೇಳಿ. ಸೊ ದೆರ್ ಇಸ್ ಅ ಸಿಂಪಲ್ ಸೊಲ್ಯೂಷನ್. 11 ತೋರಿಸ್ತಾ ಇದ್ದಾರೆ ನಿಮ್ಮ ರೀಡಿಂಗಲ್ಲಿ. ಸೊ that is beautiful, that is a divine intervention energy ಇದು. ಲೈಕ್ ಐ ಸರೆಂಡರ್ ಟು ದ ಡಿವೈನ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಐ ಅಕ್ಸೆಪ್ಟ್ ಹೆಲ್ಪ್. ಐ ಸರೆಂಡರ್ ಟು ದ ಡಿವೈನ್ ಆ್ಯಂಡ್ ಐ ಅಕ್ಸೆಪ್ಟ್ ಹೆಲ್ಪ್. ಐ ರಿಸೀವ್ ಹೆಲ್ಪ್ ಅಂತ ಹೇಳಿ. ಬಿಕಾಸ್ ದಿಸ್ ಈಸ್ ಯೂನಿವರ್ಸ್ ಬ್ರಿಂಗಿಂಗ್ ಯು ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಹೆಲ್ಪ್ನ, ಸಪೋರ್ಟ್ನ ಈ ಸಮಯದಲ್ಲಿ. ಆ್ಯಂಡ್ ದೆನ್ ದ ಎಂಪ್ರರ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ ಆವಾಗಲೇ. ಈ ಕಾರ್ಡ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಡ್ರಾಪ್ ಕಂಟ್ರೋಲ್ ಅಂತ ಹೇಳ್ತಾ ಇರೋದು. ಆಲ್ದೋ ಇದು ರಿವರ್ಸಲ್ಲಿ ರಿವರ್ಸಲ್ಲಿ ಬರಬೇಕಾಗಿತ್ತು ಸಮ್ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇದು ರಿವರ್ಸ್ಡ್ ಮೆಸೇಜ್ ಕೊಡಬೇಕಾಗಿರೋದು ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಲೀವ್ ಕಂಟ್ರೋಲ್, ಲೈಕ್ ಡ್ರಾಪ್ ಕಂಟ್ರೋಲ್. ಆ ಕಂಟ್ರೋಲನ್ನು ಬಿಡಿ. ಲೈಕ್ ಡೋಂಟ್ ಟ್ರೈ ಟು ಕಂಟ್ರೋಲ್ ಈ ಸಿಚುವೇಶನನ್ನು. ದಿಸ್ ಈಸ್ ಔಟ್ ಆಫ್ ಯೋರ್ ಕಂಟ್ರೋಲ್. ಲೈಕ್ ನಿಮ್ಮ ಕಂಟ್ರೋಲಲ್ಲಿಲ್ಲ ಈ ಸಿಚುವೇಶನು. ದೇರ್ ಹ್ಯಾಸ್ ಟು ಬಿ ಅ ಡಿವೈನ್ ಇಂಟರ್ವೆನ್ಷನ್ ಆ್ಯಂಡ್ ಡಿವೈನ್ ಗೈಡೆನ್ಸ್ ಈ ಸಿಚುವೇಶನಲ್ಲಿ. ಸೊ ಎಷ್ಟು ನಿಮ್ಮನ್ನು ನೀವು ಸಮಾಧಾನವಾಗಿ ಇಟ್ಕೊಳ್ತೀರಾ, ಎಷ್ಟು ಓಪನ್ ಆಗಿರ್ತೀರಾ, ಎಷ್ಟು ಸರೆಂಡರ್ ಮಾಡ್ತೀರಾ, ಎಷ್ಟು ನಿಮ್ಮನ್ನು ನೀವು ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಾ ಹೋಗ್ತೀರಾ. ವಿತ್ ದ ಹರ್ಮಿಟ್ ಕಾರ್ಡ್ ಇಲ್ಲಿ ಯೂನಿವರ್ಸ್ ವಿಲ್ ಬ್ರಿಂಗ್ ದ ಸಪೋರ್ಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ವಿತ್ 6 of Cups. ಲೈಕ್ ಇದು ನೀವು, ಇದು ಯೂನಿವರ್ಸ್ ಥರ, ಇದು ಗಾಡೆಸ್ ಥರ. ಲೈಕ್ ವಿ ಆರ್ ಬ್ರಿಂಗಿಂಗ್ ಯು ದಟ್ ಸಪೋರ್ಟ್. ಲೈಕ್ ನಿಮಗೆ ಏನು ಬೇಕು ಅಂತ ಹೇಳಿ ಅದನ್ನು ನಾವು ತರ್ತಾ ಇದ್ದೀವಿ ಇವಾಗ. ಆ ಬ್ಯಾಲೆನ್ಸು, ಸಪೋರ್ಟು ಆ್ಯಂಡ್ ದ ಟೆಂಪ್ರೆನ್ಸ್. ದಿಸ್ ಇಸ್ ಏಂಜಲ್ ಎನರ್ಜಿ. ಸೊ ಆ ಬ್ಯಾಲೆನ್ಸನ್ನು ನಿಮ್ಮ ಜೀವನಕ್ಕೆ ತರ್ತಾ ಇದ್ದೀವಿ ಅಥವಾ ತರುವಂಥ ಪ್ರಯತ್ನ ಪಡ್ತಾ ಇದ್ದೀವಿ. ವಿ ವಾಂಟ್ ಯು ಟು ಸರೆಂಡರ್ ಮೋಡ್. ಆ ಕಂಟ್ರೋಲ್ನ ಬಿಡಿ. ಲೈಕ್ ಇದು ಹೀಗೆ ಇರಬೇಕು, ಹೀಗೆ ಆಗಬೇಕು, ಅಥವಾ ಔಟ್ಕಮ್ ಹೀಗೆ ಇರಬೇಕು ಅನ್ನುವಂಥ ಕಂಟ್ರೋಲ್ನ ಬಿಡಿ. ಬಿಕಾಸ್ ವಿ ಆರ್ ಹೆಲ್ಪಿಂಗ್ ಯು ಅ ಡಿಫ್ರೆಂಟ್ ಸಿಚುವೇಶನ್ ಅಥವಾ ಡಿಫ್ರೆಂಟ್ ಸಿನಾರಿಯೋ ಬದಲಾಗ್ಬೋದು. ಲೆಟ್ಸೆ ನೀವು ಯಾವುದೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿರ್ತೀರಾ, ಅಥವಾ ಅಲ್ಲೇ ಇರಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಾ. ಬಟ್ ಯೂನಿವರ್ಸ್ ಹೇಳ್ತಾ ಇರೋದು ಮೇ ಬಿ ದಟ್ ಈಸ್ ನಾಟ್ ಗುಡ್ ಫಾರ್ ಯು. ಮೇ ಬಿ ದಟ್ ವಿ ಹ್ಯಾವ್ ಅ ಬೆಟರ್ ಚಾಯ್ಸ್, ವಿ ಹ್ಯಾವ್ ಅ ಬೆಟರ್ ಆಪ್ಷನ್ ಅಂತ ಇರ್ಬೋದು. ಮೇ ಬಿ ಈ ರಿಲೇಷನ್ಶಿಪ್ಪಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೋಗ್ತಾ ಇರ್ತೀನಿ ಅಂತ ಅಂದ್ಕೊಂಡಿರ್ಬೋದು. ಅಥವಾ ದೆರ್ ಇಸ್ ಅ ಫೈಟ್ ಆರ್ ಸಮಥಿಂಗ್ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇರೋದು. ಯೂನಿವರ್ಸ್ ಹೇಳ್ತಾ ಇರೋದು ದೆರ್ ಇಸ್ ಅ ಬೆಟರ್ ಸೊಲ್ಯೂಷನ್, ದೆರ್ ಇಸ್ ಅ ಬೆಟರ್ ಆಪ್ಷನ್, ದೆರ್ ಇಸ್ ಅ ಬೆಟರ್ ಪಾರ್ಟ್ನರ್, ದೆರ್ ಇಸ್ ಅ ಬೆಟರ್ ಜಾಬ್, ದೆರ್ ಇಸ್ ಅ ಬೆಟರ್ ಸ್ಟೋರಿ ಆ್ಯಂಡ್ ಹೆಲ್ಪ್. ಲೈಕ್ ಟ್ರಸ್ಟ್ ಅಸ್ ಆ ಬೆಟರ್ ಸ್ಟೋರಿನ ನಿಮ್ಮ ಲೈಫಿಗೆ ತರುವಂಥ ಒಂದು ಓ ಮೈ ಗಾಡ್ ದಿಸ್ ಈಸ್ ವಂಡರ್ಫುಲ್. ಐ ಲವ್ ಇಟ್. ಈ ಕಾರ್ಡ್ ಬಂದಿದ್ದು ಟ್ರಸ್ಟ್ ಯುವರ್ ಪಾತ್. ಐ ಟ್ರಸ್ಟ್ ಮೈ ಪಾತ್ ಆ್ಯಂಡ್ ಐ ಸರೆಂಡರ್. ಓಕೆ, ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಅಫರ್ಮೇಷನು ನಿಮಗೆ ಗ್ರೂಪ್ ನಂಬರ್ 2. ಐ ಟ್ರಸ್ಟ್ my path and I surrender to the universe. All right, so that is beautiful card ನಿಮ್ಮ ರೀಡಿಂಗಲ್ಲಿ. ಆ್ಯಂಡ್ ನಿಮ್ಮ ರೀಡಿಂಗಿಗೆ ಗ್ರೂಪ್ ನಂಬರ್ 2 ಇಟ್ಸ್ ಲೈಕ್ ಐ ವಾಂಟ್ ಟು ಬ್ರಿಂಗ್ ಮೋರ್ ಮೆಸೇಜಸ್ ಅನ್ನೋ ಥರ ಅನ್ನಿಸ್ತಾ ಇದೆ. ಬಟ್ ಯೂನಿವರ್ಸ್ ಬಂದು ಅಥವಾ ನಿಮ್ಮ ಹೈಯರ್ ಪವರ್ಸ್ ಬಂದು ದೆರ್ ಇಸ್ ನಥಿಂಗ್ ಮಚ್ ಅಂತ ಅಷ್ಟೊಂದು ಹೇಳೋವಂಥದ್ದು ಏನಿಲ್ಲ. ಬಿಕಾಸ್ ನೀವು ಮಾಡಬೇಕಾಗಿರೋದು ಬರೀ ನಿಮ್ಮನ್ನು ನೀವು ನೋಡ್ಕೊಳ್ಬೇಕಾಗಿರೋದಷ್ಟೇ. ಯಾಕೆಂದರೆ ಎಕ್ಸ್ಟ್ರಾ ಏನು ಮಾಡಿ ಅಂತ ಹೇಳೋವಂಥ ಗೈಡೆನ್ಸ್ ಇಲ್ಲ ನಮ್ಮ ಹತ್ರ. ನಾವು ಹೇಳಬೇಕಾಗಿದ್ದು ಟ್ರಸ್ಟ್ ಯುವರ್ ಪಾತ್ ಅಂತ ಮಾತ್ರನೇ. ಬಿಕಾಸ್ ವಿ ಆರ್ ಹೆಲ್ಪಿಂಗ್ ಯು. ಲುಕ್ ಎಟ್ ದಟ್ ಪ್ಲೇ. ನನಗೆ ಗೊತ್ತಿಲ್ಲದಿರ ಈ ಕಾರ್ಡ್ನ ಕೈಯಲ್ಲಿ ಇಟ್ಕೊಂಡಿದ್ದೆ. ಲೈಕ್ ಎಷ್ಟು ಸಿಂಪಲ್ಲಾಗಿ ಇಟ್ಕೊಳ್ತೀರಾ ನಿಮ್ಮ ಎವ್ರಿ ಡೇ ಆ್ಯಕ್ಟಿವಿಟೀಸ್ನ. ಜಸ್ಟ್ ಪ್ಲೇ ಆ್ಯಂಡ್ ರಿಲ್ಯಾಕ್ಸ್. ಈಗ
ಈಗ ಅಪ್ಪ ಅಮ್ಮ ಇದ್ದಾರೆ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ ಅಂದರೆ ಮಕ್ಕಳು ಲೈಕ್ ಎಲ್ಲೂ ಏನು ಮಾಡಬೇಕಾಗಿಲ್ಲ ಅಲ್ಲ, ಮಕ್ಕಳು ಲೈಕ್ ಅಪ್ಪ ಅಮ್ಮ ನೋಡ್ಕೊಳ್ತಾರೆ, ನಾನು ಬಿದ್ದರೆ ಅಪ್ಪ ಅಮ್ಮ ಎತ್ತುತ್ತಾರೆ ಅಂತ ನಂಬಿಕೆ ಇದೆ, ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅಪ್ಪ ಅಮ್ಮ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸೊ ನಾನು ಧೈರ್ಯವಾಗಿ ಆಟ ಆಡ್ಬೋದು, ಮರಳಲ್ಲಿ ಆಟ ಆಡ್ಬೋದು, ಸಮುದ್ರದ ಹತ್ರ ಆಟ ಆಡ್ಬೋದು, ಬಿಕಾಸ್ ದೇ ಆರ್ ವಾಚಿಂಗ್ ಅಸ್, ದೇ ಆರ್ ಪ್ರೊಟೆಕ್ಟಿಂಗ್ ಅಸ್ ಅನ್ನುವಂಥ ಒಂದು ಎನರ್ಜಿ ನನಗೆ ಗೊತ್ತಿದೆ, ಆ ನಂಬಿಕೆ ನನಗಿದೆ ಅನ್ನುವಂಥ ಒಂದು ಆ ಮಕ್ಕಳಿಗಿರುವಂಥ ದೃಢವಾದ ನಂಬಿಕೆ, ಪೇರೆಂಟ್ಸ್ ಮೇಲಿರುವಂಥ ನಂಬಿಕೆನ ನಿಮಗೆ ಈ ಸಮಯದಲ್ಲಿ ಯೂನಿವರ್ಸ್ ಮೇಲೆ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಹೈಯರ್ ಪವರ್ಸ್ ಮೇಲೆ. ಸೊ ಬೇಸಿಕ್ಲಿ ನಿಮ್ಮ ರೀಡಿಂಗ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಸರೆಂಡರ್ ಮೋರ್ ಆ್ಯಂಡ್ ಮೋರ್, ಬಿಕಾಸ್ ಇಲ್ಲಿ ದೇರ್ ಇಸ್ ಅ ಬ್ಯೂಟಿಫುಲ್ ಟ್ವಿಸ್ಟ್ ನಿಮ್ಮ ಲೈಫಲ್ಲಿ ಬರ್ತಾ ಇರುವಂಥದ್ದು, ನಿಮ್ಮ ಪ್ರೇಯರ್ಸ್ ಆನ್ಸರ್ ಆಗ್ತಾ ಇರುವಂಥದ್ದು. ಸೊ ಈ ಸಮಯದಲ್ಲಿ ಯು ಡೋಂಟ್ ಹ್ಯಾವ್ ಟು ಡೂ ಮಚ್, ತುಂಬ ಮಾಡಬೇಕಾಗಿಲ್ಲ, ಯಾಕೆಂದರೆ ಏನು ಮಾಡಬೇಕು ಅಂತ ಕೂಡ ಗೈಡೆನ್ಸು ನಿಮಗೆ ಯೂನಿವರ್ಸಿಂದ ಬರುತ್ತೆ. ಆ್ಯಂಡ್ ದೆನ್ ಯು ವಿಲ್ ನೋ ಎಕ್ಸಾಕ್ಟ್ಲಿ ಏನು ಮಾಡಬೇಕಂತ. ಮತ್ತು ಈ ಗೈಡೆನ್ಸ್ ಬಂದು ತುಂಬ ಅನಿರೀಕ್ಷಿತವಾಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್, unexpected turn, and a simple solution and a simple changes. there is a simple solution. Okay, let's not complicate. ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ, ಯಾಕೆಂದರೆ ಇಷ್ಟೊಂದು ಪ್ರಾಬ್ಲಮ್ ಅಲ್ಲ ಇದು. ವಿ ಹ್ಯಾವ್ ಅ ಸಿಂಪಲ್ ಸೊಲ್ಯೂಷನ್ ಆ್ಯಂಡ್ ಅ ಬೆಟರ್ ಆಪ್ಷನ್ ಅಂತ ಹೇಳ್ತಾ ಇರೋದು ಯೂನಿವರ್ಸು. ಆ್ಯಂಡ್ ಫೈನಲ್ ಆಗಿ ನಿಮ್ಮ ಮೆಸೇಜ್ ಬಂದು ಬಿ ಫ್ಲೆಕ್ಸಿಬಲ್. ನಾವು ಅಂದ್ಕೊಂಡಿರೋ ಥರನೇ ನಮಗೆ ಬೇಕಾಗಿರೋ ಅಂಥ ಕೆಲಸನೇ ಅಥವಾ ಈ ಜಾಬೇ ಅಂತೆಲ್ಲ ಹೇಳಿ ಫಿಕ್ಸ್ಡ್ ಆಗಿರಬೇಡಿ, ಬಿಕಾಸ್ ದೇರ್ ಇಸ್ a twist ನಿಮ್ಮ ಸ್ಟೋರಿನಲ್ಲಿ, a better job, a better option, a better partner, or a wonderful change of entire story. So be open, be receptive, be flexible and surrender. ಓಕೆ, ಸೊ ಅದು ನಿಮ್ಮ ಮೇನ್ ಮೆಸೇಜಸ್ಸು. ನಾನು ಇನ್ನು ಮಾತಾಡ್ತಾ ಹೋದರೆ ಬರೀ ಗ್ಯಾಪ್ ಫಿಲ್ ಮಾಡೋದು, ಮೆಸೇಜಸ್ ಇನ್ನೇನು ಇಲ್ಲ ಅವ್ರ ಪ್ರಕಾರ. ಸೊ 20 ನಿಮಿಷ ಮಾಡಬೇಕು ಅಂತ ಹೇಳಿ ಮಾತಾಡ್ತಾ ಇರೋ ಥರ ಇರುತ್ತೆ ನಾನು ಇನ್ನೂ ಕಂಟಿನ್ಯೂ ಮಾಡಿದ್ರೆ ಮಾತಾಡೋದಕ್ಕೆ, ಬಿಕಾಸ್ ಅವ್ರ ಹತ್ರ ಹೆಚ್ಚಿಗೆ ಮೆಸೇಜಸ್ ಇಲ್ಲ ಇವಾಗ. ಆಲ್ ದೇ ಆರ್ ಟೆಲಿಂಗ್ ಇಸ್ ಟ್ರಸ್ಟ್ ದ ಪಾತ್ ಅಂತ ಹೇಳಿ ನಿಮಗೆ ಸಮಾಧಾನ ಮಾಡೋದಕ್ಕೆ ಬಂದಿರೋದು ಇವತ್ತಿನ ರೀಡಿಂಗಲ್ಲಿ. ಬಿಕಾಸ್ ಇಟ್ ಈಸ್ ಯು ಆರ್ ಮ್ಯಾನಿಫೆಸ್ಟಿಂಗ್, ನಿಮ್ಮ ಪ್ರೇಯರ್ಸನ್ನ ಆನ್ಸರ್ ಮಾಡ್ತಾ ಇರೋದು, ನಿಮ್ಮ ಪ್ರೇಯರ್ಸ್ಗೆ ಬರ್ತಾ ಇರೋಂಥ ಉತ್ತರನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು, ಬ್ಯೂಟಿಫುಲ್ ಡಿವೈನ್ ಗೈಡೆನ್ಸ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು, ಸ್ಪಿರಿಚುವಲ್ ಗ್ರೋತ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು, ಆ್ಯಂಡ್ ಆ ಸಿಂಪಲ್ ಸೊಲ್ಯೂಷನನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ನಿಮ್ಮ ಜೀವನದಲ್ಲಿ. ಸೊ ಲೆಟ್ಸ್ ನಾಟ್ ಓವರ್ ಕಾಂಪ್ಲಿಕೇಟ್ ನಿಮ್ಮ ಲೈಫನ್ನಾಗಲಿ ಈ ರೀಡಿಂಗ್ನಾಗಲಿ. ಸೊ ಲೆಟ್ಸ್ ಸ್ಟಾಪ್ ಹಿಯರ್. ಆಲ್ರೈಟ್, ಸೊ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಗ್ರೂಪ್ ನಂಬರ್ 2 ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬ್ಯೂಟಿಫುಲ್ ಅಫರ್ಮೇಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಟ್ಟಂಥದ್ದು, ಐ ಟ್ರಸ್ಟ್ ಮೈ ಪಾತ್ ಆ್ಯಂಡ್ ಐ ಸರೆಂಡರ್ ಟು ದ ಡಿವೈನ್ ಆರ್ ಐ ಸರೆಂಡರ್ ಟು ದ ಯೂನಿವರ್ಸ್ ಅಂತ ಹೇಳಿ. ಆಲ್ರೈಟ್, ಸೊ ಆಲ್ಸೋ ಕೆಳಗಡೆ ಮಹಾನವರಾತ್ರಿ ಬಗ್ಗೆ ಲಿಂಕ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ ಆ್ಯಂಡ್ ಆಲ್ಸೋ ಫಾಲೋ ಮಾಡಿ, ಬಿಕಾಸ್ ಅಗೇನ್ ಇಟ್ ಈಸ್ ಅ ಸಿಸ್ಟರ್ ಆ್ಯಂಡ್ ಅ ಕಾಂಪ್ಲಿಮೆಂಟ್ ಚಾನಲ್ ಇದಕ್ಕೆ ಕ್ವಿಕ್ ಮೆಸೇಜಸ್ಗೋಸ್ಕರ. ಆಲ್ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ, ಸರೆಂಡರ್ ಆ್ಯಂಡ್ ಪ್ಲೇ. ಗ್ರೂಪ್ ನಂಬರ್ 2, ಯೂನಿವರ್ಸ್ ಈಸ್ ಯೋರ್ ಬೆಸ್ಟ್ ಫ್ರೆಂಡ್ ಈ ಸಮಯದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.